ಹೆಲೋ ಎವ್ರಿವಾನ್. ಸೊ ಇವತ್ತಿನ ಟಾಪಿಕ್ ನಲ್ಲಿ ನಾವು ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಅವರ ಲೇಟ್ ನೈಟ್ ಥಾಟ್ಸ್ ಏನು, ಫೀಲಿಂಗ್ಸ್ ಏನು ನಿಮ್ ಕಡೆಗೆ, ಈ ಕನೆಕ್ಷನ್ ಕಡೆಗೆ ಅನ್ನೋದನ್ನೆಲ್ಲ ಚೆಕ್ ಮಾಡಿ ನೋಡೋಣ. ಓಕೆ, ಸೊ ವೆಲ್ಕಮ್ ಟು ದ ಚಾನೆಲ್ ಡಿವೈನ್ ಕಾಲ್. ಐ ಆಮ್ ಎ ಟ್ಯಾರೋ ಕಾರ್ಡ್ ರೀಡರ್. ನನಗೆ ಟ್ಯಾರೋ ಕಾರ್ಡ್ ರೀಡಿಂಗ್ ನಲ್ಲಿ ಸುಮಾರು 6 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಈ ಒಂದು 6 ವರ್ಷದಲ್ಲಿ ನಾನು ಸುಮಾರು 800ಕ್ಕೂ ಹೆಚ್ಚು ಪರ್ಸನಲ್ ರೀಡಿಂಗ್ಸ್ ನ ಮಾಡಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಇರುವಂತದ್ದು. ಸೊ ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ ನ ಮೂಲಕ, ಹಾಗೆ ಈ ಒಂದು ಎಕ್ಸ್ಪೀರಿಯನ್ಸ್ ನ ಮೂಲಕ ನನಗೆ ನಿಮ್ಗೆಲ್ಲ ಎಷ್ಟಾಗುತ್ತೆ ಅಷ್ಟು ಸೇವೆ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್. ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿರುವಂತದ್ದು. ಓಕೆ, ಸೊ ಇನ್ಯಾಕೆ ತಡ, ಲೆಟ್ಸ್ ಬಿಗಿನ್. 2 ಫೈಲ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಯಾವ ಒಂದು ಫೈಲ್ ನಿಮಗೆ ಇಂಟ್ಯೂಟಿವ್ ಆಗಿ ಪಿಕ್ ಮಾಡಬೇಕು ಅಂತ ಅನ್ಸುತ್ತೆ ಆ ಒಂದು ಫೈಲ್ ನ ನೀವು ಪಿಕ್ ಮಾಡ್ಕೊಳ್ಳಿ. ಅಂಡ್ ಅದ್ರ ಪ್ರಕಾರ ನಾನು ನಿಮ್ಮ ರೀಡಿಂಗ್ಸ್ ಅಲ್ಲಿ ಭೇಟಿ ಆಗ್ತೀನಿ. ವೆಲ್ಕಮ್ ಪೈಲ್ ನಂಬರ್ 1. ವೆಲ್ಕಮ್ ಟು ಯುವರ್ ರೀಡಿಂಗ್. ಓಕೆ, ಸೊ ಲೆಟ್ ಸಿ ನಿಮ್ಮ ಪರ್ಸನ್ ಇನ್ನ ಸ್ಪೆಸಿಫಿಕ್ ಪರ್ಸನ್ ಯಾರಿದ್ದಾರೆ ಅಥವಾ ಸ್ಪೆಷಲ್ ಪರ್ಸನ್ ಯಾರಿದ್ದಾರೆ ನಿಮ್ಮ ಮನಸ್ಸಿನಲ್ಲಿ, ಅವರ ಲೇಟ್ ನೈಟ್ ಥಾಟ್ಸ್ ಏನು ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಓಕೆ, ಸೊ ಥಿಂಕ್ ಆಫ್ ದಿಸ್ ಪರ್ಸನ್. ನಾನು ಯಾವಾಗ ಕಾರ್ಡ್ಸ್ ನ ಶಫಲ್ ಮಾಡ್ತಾ ಇರ್ತೀನಿ ಅವಾಗೆಲ್ಲ ಆದಷ್ಟು ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಾ ಇರಿ. ಥಿಂಕ್ ಆಫ್ ದಿಸ್ ಪರ್ಸನ್. ಥಿಂಕ್ ಆಫ್ ದಿಸ್ ಪರ್ಸನ್. ಟೇಕ್ ದೇರ್ ನೇಮ್, ಅವ್ರ ಹೆಸರನ್ನ ಹೇಳ್ಕೊಳ್ತಾ ಇರಿ ಮನಸ್ಸಿನಲ್ಲೇ. ಓಕೆ, ಸೊ ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿದೆ. ಸೊ ನೀವು ಯಾವಾಗ ಬೇಕಾದ್ರೂ ನೋಡಬಹುದು. ನೀವು ಯಾವಾಗ ನೋಡಿದ್ರು ಕೂಡ ಅದು ನಿಮಗೆ ಆ ಟೈಮಲ್ಲಿ ನಿಮ್ಮ ಲೈಫ್ ಸಿಚುಯೇಷನ್ಗೆ ರೆಸೊನೇಟ್ ಆಗುತ್ತೆ. ಓಕೆ, ಅಂಡ್ ಆಲ್ಸೋ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಇದು ನಿಮಗೆ ರೆಸೊನೇಟ್ ಆಗ್ಬೋದು, ರೆಸೊನೇಟ್ ಆಗದೇನೂ ಕೂಡ ಇರಬಹುದು. ಆದ್ರಿಂದ ಯಾವ್ದು ರೆಸೊನೇಟ್ ಆಗುತ್ತೆ ಅದನ್ನ ತಗೊಳ್ಳಿ, ಯಾವ್ದು ರೆಸೊನೇಟ್ ಆಗಲ್ಲ ಅದನ್ನ ಇಗ್ನೋರ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅಂಡ್ ದಯವಿಟ್ಟು ವಿಡಿಯೋನ ವಾಚ್ ಮಾಡಬೇಕಾದ್ರೆ ಆದಷ್ಟು ಓಪನ್ ಮೈಂಡ್ ಇಂದ ವಾಚ್ ಮಾಡಿ. ಓಕೆ, ಲೆಟ್ಸ್ ಬಿಗಿನ್. What are the late night thoughts of this person in my pile number 1's mind? Universe, please guide me. Universe, please guide me. Please guide me. Universe, please guide me. What are the late night thoughts of this person? What are the late night thoughts of this person? Okay, 9 of Swords. Okay, somewhere ಈ ವ್ಯಕ್ತಿಗೆ ಖಂಡಿತವಾಗ್ಲೂ ರಾತ್ರಿ ಹೊತ್ತು ನಿದ್ದೆ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಸಾಕಷ್ಟು ಯೋಚನೆಗಳಿದೆ. ಅಂಡ್ ಆಲ್ಸೋ ಐ ಡೂ ಫೀಲ್ ಈ ಪರ್ಸನ್ ನಿಮಗೆ ಸಾಕಷ್ಟು ಸುಳ್ಳುಗಳನ್ನ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಈ ಕನೆಕ್ಷನ್ ಅಲ್ಲಿ ಸಾಕಷ್ಟು ವಿಷಯಗಳನ್ನ ನಿಮ್ಮಿಂದ ಮುಚ್ಚಿಟ್ಟಿರುವಂತದ್ದು ಕಾಣಿಸ್ತಾ ಇದೆ. ಮೇ ಬಿ ದೇ ಹ್ಯಾವ್ ಶೋನ್ ದಟ್ ಡಿಸ್ಹಾನೆಸ್ಟಿ ಟುವರ್ಡ್ಸ್ ದಿಸ್ ಕನೆಕ್ಷನ್. ಸೊ ಹಾಗಾಗಿ ಎಲ್ಲೋ ಒಂಥರ ಅವ್ರಿಗೆ ಇವಾಗ ಅವ್ರು ತೋರಿಸಿರುವಂತಹ ಒಂದು ಡಿಸ್ಹಾನೆಸ್ಟಿಯಿಂದ ಅಥವಾ ಅವ್ರು ಮುಚ್ಚಿಟ್ಟಿರುವಂತಹ ಸತ್ಯಗಳಿಂದ ಅಥವಾ ಅವ್ರು ಹೇಳಿರುವಂತಹ ಸುಳ್ಳುಗಳಿಂದ ಎಲ್ಲೋ ಸಮ್ವೇರ್ ಈ ಕನೆಕ್ಷನ್ ಅಲ್ಲಿ ಇವಾಗ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ. ಅಂಡ್ ಅವ್ರಿಗೆ ಅದು ಗೊತ್ತು, ನಾನೇ ಈ ಡಿಸ್ಟೆನ್ಸ್ ನ ಕ್ರಿಯೇಟ್ ಮಾಡಿದ್ದೀನಿ, ನಾನೇ ಎಲ್ಲೋ ಈ ಕನೆಕ್ಷನ್ ನನ್ನ ಕೈಯಾರೆ ಹಾಳು ಮಾಡ್ಕೊಂಡಿದ್ದೀನಿ ಅನ್ನೋ ತರ ಅವ್ರಿಗೆ ಅರಿವಿದೆ. ಓಕೆ, ಸೊ ಲೆಟ್ ಸಿ ಮೋರ್. ಓಕೆ, ಸೊ ವಾಟ್ ಆರ್ ದ ಲೇಟ್ ನೈಟ್ ಥಾಟ್ಸ್ ಆಫ್ ದಿಸ್ ಪರ್ಸನ್? ಫೈಲ್ ನಂಬರ್ 1 ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಇನ್. ಓಕೆ, ಕ್ವೀನ್ ಆಫ್ ವಾಂಡ್ಸ್. ಫೈನ್. ಸೊ ಐ ಡೂ ಫೀಲ್ ಪೈಲ್ ನಂಬರ್ 1 ಈ ವ್ಯಕ್ತಿ ಈಗ ಆಲ್ರೆಡಿ ಯಾರ ಜೊತೆ ಕಮಿಟ್ಮೆಂಟ್ ಅಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ, ಅಥವಾ ಕಮಿಟ್ಮೆಂಟ್ ಅಲ್ಲಿ ಇದ್ದು ನಿಮ್ಮ ಹತ್ರ ಸುಳ್ಳು ಹೇಳಿರ್ಬಹುದು, ಅಥವಾ ಈಗ ಆಲ್ರೆಡಿ ದೇ ಆರ್ ಎಂಗೇಜ್ ಟು ಸಮ್ವನ್, ಯಾರ ಜೊತೆ ಎಂಗೇಜ್ಮೆಂಟ್ ಆಗಿರ್ಬೋದು, ಅಥವಾ ಆಲ್ರೆಡಿ ಮ್ಯಾರೇಜ್ ಕೂಡ ಆಗಿರ್ಬೋದು ಈ ಪರ್ಸನ್ಗೆ. ಅಂಡ್ ಸಮ್ವೇರ್ ಒಂಥರ ಅದನ್ನೆಲ್ಲ ಅವರು ಮುಚ್ಚಿಟ್ಟಿದ್ದಾರೆ ನಿಮಗೆ ಈ ಕನೆಕ್ಷನ್ ಅಲ್ಲಿ. ಅಂಡ್ ಆಲ್ಸೋ 4 ಆಫ್ ಪೆಂಟಕಲ್ಸ್ ಇರೋದ್ರಿಂದ ಈ ವ್ಯಕ್ತಿಗೆ ಸಾಕಷ್ಟು ಅದರ್ ಜವಾಬ್ದಾರಿಗಳು ಕೂಡ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಮೇ ಬಿ ಕೆರಿಯರ್ ಓರಿಯೆಂಟೆಡ್ ಅಲ್ಲಿ ತುಂಬಾ ಬಿಸಿ ಇರಬಹುದು, ಅಥವಾ ಅವ್ರ ಬಿಸ್ನೆಸ್ ಮಾಡೋ ಒಂದು ವಿಷಯದಲ್ಲಿ ತುಂಬಾ ಬಿಸಿ ಇರಬಹುದು. ಸೊ ಅದು ಈ ಕನೆಕ್ಷನ್ ಅಲ್ಲಿ ಇದಿಷ್ಟೇ ಅಲ್ಲ, ಅವ್ರನ್ನ ಬಾದರ್ ಮಾಡ್ತಾ ಇರುವಂತದ್ದು ಸಾಕಷ್ಟು ಅದರ್ ಥಿಂಗ್ಸ್, ಅಂದ್ರೆ ಅವ್ರ ರೆಸ್ಪಾನ್ಸಿಬಿಲಿಟೀಸ್. ಸೊ ಈ ಎಲ್ಲ ವಿಷಯಗಳು ಕೂಡ ಸಾಕಷ್ಟು ಅವ್ರನ್ನ ಬಾದರ್ ಮಾಡ್ತಾ ಇರುವಂತದ್ದು ಕೂಡ ಕಾಣಿಸ್ತಾ ಇದೆ. ಪ್ರತಿ ಸತಿನೂ ಈ ವ್ಯಕ್ತಿನೇ ಎಲ್ಲೋ ಒಂಥರ ಒಂದು ಸ್ಟೆಪ್ ಅಥವಾ ಒಂದು ಹೆಜ್ಜೆನ ಹಿಂದೆ ತಗೊಂಡಿರುವಂತದ್ದು ಈ ಕನೆಕ್ಷನ್ ಅಲ್ಲಿ. ಅಂದ್ರೆ ಪ್ರತಿ ಟೈಮು ನಿಮ್ನ ಅಪ್ರೋಚ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ, ಬಟ್ ಇಲ್ಲ ಬೇಡ ಸರಿ ಹೋಗಲ್ವೇನೋ ಅನ್ನೋ ತರ ಹಿಂದೆ ಸರಿತಾರೆ. ಅಥವಾ ಈ ಕನೆಕ್ಷನ್ ನ ಒಂದು ಮುಂದಿನ ಒಂದು ಹಂತಕ್ಕೆ ತಗೊಂಡು ಹೋಗೋಣ ಅನ್ನೋ ತರ ಯೋಚನೆ ಮಾಡ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಇದು ಸರಿ ಹೋಗುತ್ತೋ ಇಲ್ವೋ ಅನ್ನೋ ಒಂದು ದ್ವಂದ್ವ ಅಥವಾ ಡೈಲಮಾ ಅವರಲ್ಲಿ ಇರುವಂತದ್ದು. ಸೊ ಹಾಗಾಗಿ ಎಲ್ಲೋ ಡೇ ಬೈ ಡೇ ಈ ಕನೆಕ್ಷನ್ ಇನ್ನೂ ಒಂಥರ ವರ್ಸ್ಟ್ ಆಗ್ತಾನೆ ಬಂದಿರುವಂತದ್ದು. ಅಂಡ್ ಡ್ಯೂ ಟು ಸಮ್ ರೆಸ್ಪಾನ್ಸಿಬಿಲಿಟೀಸ್, ಈ ಪರ್ಸನ್ಗೆ ಇರುವಂತಹ ಜವಾಬ್ದಾರಿಗಳ ಕಾರಣಾಂತರಗಳಿಂದಾಗಿ ನಿಮ್ಮ ಕನೆಕ್ಷನ್ ಅಲ್ಲಿ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರ್ಬೋದು, ಆರ್ ಮೇ ಬಿ ಸಮಥಿಂಗ್ ಮೈಟ್ ಹ್ಯಾವ್ ಹ್ಯಾಪನ್ಡ್. ಓಕೆ, ಅಂಡ್ ಅದರಿಂದಾಗಿ ಒಂಥರ ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂಥರ ಈ ಕನೆಕ್ಷನ್ ಐ ಡೂ ಫೀಲ್ ಇಟ್ ಜಸ್ಟ್ ಡಿಂಟ್ ವರ್ಕ್ ಔಟ್ ಫಾರ್ ಯು ಗೈಸ್ ಅನ್ನೋ ತರ.
or also I'm picking up somewhere maybe even you are married ಇರ್ಬೋದು, ಅಥವಾ ನೀವೆಲ್ಲ ಒಂದ್ ಕಡೆ ನೀವೇ ಮದುವೆ ಆಗಿರುವಂತದ್ದು ಇರ್ಬೋದು, ಅಥವಾ ನೀವೇ ಯಾವ್ದೋ ಒಂದು ಕಮಿಟ್ಮೆಂಟ್ ಅಲ್ಲಿ ಇರುವಂತದ್ದು ಇರ್ಬೋದು, ಅಥವಾ ನೀವೇ ಯಾವ್ದೊಂದು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರುವಂತದ್ದು ಇರ್ಬೋದು, ಸಂವೇರ್ ಅಥವಾ ನೀವು ಕೆಲಸದ ವಿಚಾರವಾಗಿ ನೀವು ಹೆಚ್ಚು ಗಮನ ಅಲ್ಲಿ ಕೊಡಬೇಕಾಗಿರುವಂತದ್ದು ಇರ್ಬೋದು. ಸೊ ಎನಿಥಿಂಗ್, ಓಕೆ, ಸಮ್ವೇರ್ ನಿಮ್ ಫೋಕಸ್ ಎಲ್ಲ ನೀವು ಹೆಚ್ಚು ಈ ಕನೆಕ್ಷನ್ ಮೇಲೆ ಕೊಡೋದಕ್ಕಿಂತ ನಿಮ್ಮ ಜವಾಬ್ದಾರಿಗಳ ಮೇಲೆ ಕೊಡಬೇಕಾಗಿರೋ ಕಾರಣದಿಂದ ಆಸ್ ಐ ಸೆಡ್ ಸಾಕಷ್ಟು ಒಂಥರ ಒಂದು ದೂರ ನಿಮ್ಮಿಬ್ರ ಮಧ್ಯೆ ಕ್ರಿಯೇಟ್ ಆಗಿದೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಎಲ್ಲೋ ಒಂದ್ ಕಡೆ ಇದು ಆಗಲ್ಲ ಬಿಡು ಬೇಡ ಅನ್ನೋ ತರ ಇಬ್ರಿಗೂ ಅನ್ನೋ ತರ ಅನಿಸ್ತಾ ಇರುವಂತದ್ದು. ಲೆಟ್ಸ್ ಸಿ ಮೋರ್. ಇನ್ನೊಂದು ಕಾರ್ಡ್ಸ್ ನ ಪುಲ್ ಔಟ್ ಮಾಡಿ ಆಮೇಲೆ ನೋಡೋಣ ಏನಿದೆ ಅನ್ನೋದು. ಥಿಂಕ್ ಆಫ್ ದಿಸ್ ಪರ್ಸನ್, ಆದಷ್ಟು ಯೋಚನೆ ಮಾಡ್ತಾ ಇರಿ ಪರ್ಸನ್ ಬಗ್ಗೆ. Okay. Oh, 7 of Cups. Fine. I feel ಈ ಕನೆಕ್ಷನ್ ಅಲ್ಲಿ ಮೇ ಬಿ ಐಮ್ ಸೆನ್ಸಿಂಗ್ ಏನೋ ಒಂದು ಸ್ವಲ್ಪ ಗಾಸಿಪ್ ಮಾಡ್ತಾರೆ ಜನ ಅನ್ನೋ ಒಂದು ಭಯ ಈ ಪರ್ಸನ್ಗೆ ಇದೆ, ಅಥವಾ ನಿಮ್ಗೂ ಕೂಡ ಇರುವಂತದ್ದು. ಅಂದ್ರೆ ನಾವಿಬ್ರು ಇನ್ ಕಮಿಟ್ಮೆಂಟ್ ಆಗಿ ಅಥವಾ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ಗೆ ಎಂಟರ್ ಆಗ್ತೀವಿ ಅಂತಾನೋ, ಅಥವಾ ಒಂದು ಹತ್ರ ಬಂದ್ರೆ ನಮ್ಮಿಬ್ರು ಮತ್ತೆ ಕ್ಲೋಸ್ನೆಸ್ ಜಾಸ್ತಿ ಆದ್ರೆ ಅದು ಎಲ್ಲಿ ಜನಗಳು ಯಾವ ತರ ಮಾತಾಡ್ತಾರೋ ಅನ್ನೋ ಒಂದು ಭಯ ಕೂಡ ಈ ಪರ್ಸನ್ಗಿದೆ. ಐ ಡೂ ಫೀಲ್ ದಿಸ್ ಕನೆಕ್ಷನ್ ಇಸ್ ಅ ಟ್ಯಾಬು ಅನ್ನೋ ತರ. ಅಂದ್ರೆ ಸೊಸೈಟಿ ಏನಂತಾರೋ ಹೇಗೋ, ಅಂದ್ರೆ ಸಮಥಿಂಗ್ ಸೊಸೈಟಿ ಅಪ್ರೂವ್ ಮಾಡಕ್ ಆಗದೆ ಇರುವಂತಹ ಒಂದು ಟೈಪ್ ಆಫ್ ಕನೆಕ್ಷನ್ ಅಂತ ಅನ್ಸುತ್ತೆ. ಅಂಡ್ ಸಮ್ವೇರ್ ಈ ಪರ್ಸನ್ಗೆ ಅದು ತುಂಬಾ ಬಾದರ್ ಮಾಡ್ತಾ ಇರುವಂತದ್ದು. ಅಂಡ್ ಐ ಡೂ ಫೀಲ್ ನಿಮ್ಗೂ ಕೂಡ ಇದು ಸಾಕಷ್ಟು ತಲೆ ಕೆಡಿಸ್ತಾ ಇದೆ ಅಂತ. ಅಂದ್ರೆ ನಿಮ್ಮಿಬ್ರು ಮಧ್ಯೆ ಒಂಥರ ಆ ತರ ಒಂದು ಕಮಿಟ್ಮೆಂಟ್ ಆಗಿರ್ಬೋದು, ಅಥವಾ ಜೊತೆಲಿ ಪಬ್ಲಿಕ್ ಅಲ್ಲಿ ಖುಷಿಯಾಗಿ ಓಡಾಡಬಹುದು, ಅಥವಾ ಎಲ್ಲಾರ ಮುಂದೆ ನಾವು ಆ ತರ ಒಂದು ಕಮಿಟ್ಮೆಂಟ್ ಅಲ್ಲಿ ಇದೀವಿ ಅಂತ ತೋರಿಸ್ಕೊಳ್ಬಹುದು. ಸೊ ಈ ತರ ಅಲ್ಲ, ಸಮಥಿಂಗ್ ಇದು ಅಂತ ತುಂಬಾ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಬೇಕಾಗಿ ಬರುವಂತದ್ದು ಅನ್ನೋ ತರ ಇಬ್ರಿಗೂ ಇದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಇಬ್ರು ತುಂಬಾ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಈ ಕನೆಕ್ಷನ್ ಅಲ್ಲಿ. ಅಂಡ್ ಎಲ್ಲೋ ಒಂದ್ ಕಡೆ ಸಾಕಷ್ಟು ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ನೈಟ್ ಟೈಮ್ ಅಲ್ಲಿ. 9 ಆಫ್ ಸ್ಪೋರ್ಟ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಈ ವ್ಯಕ್ತಿ ನೋಡಿ ಹೇಗೆ ಮಲ್ಕೊಂಡಿದ್ದಾರೆ ಇಲ್ಲಿ, ಮಲ್ಕೊಂಡು ಒಂಥರ ಅವ್ರಿಗೆ ನೆಮ್ಮದಿ ಇಲ್ಲ. ಇದೆಲ್ಲ ಬಂದು ಸ್ಪೋರ್ಟ್ಸ್ ಒಂದೊಂದೇ ಅವ್ರನ್ನ ಪೆನೆಟ್ರೇಟ್ ಮಾಡ್ತಾ ಇರೋದು, ಅಂದ್ರೆ ಅವ್ರನ್ನ ಚುಚ್ತಾ ಇರೋದು ಅಂತದ್ದು ಅಲ್ವಾ. ಸೊ ಹಾಗಾಗಿ ಸಂವೇರ್ ಈ ವ್ಯಕ್ತಿಗೆ ರಾತ್ರಿ ಹೊತ್ತು ಒಂಥರ ನಿದ್ದೆ ಬರ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ನೆಮ್ಮದಿಯಾಗಿ ಮಲ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಸಾಕಷ್ಟು ಯೋಚನೆಗಳು ಬರ್ತಾ ಇರುವಂತದ್ದು ಸ್ಪೆಷಲಿ ನೈಟ್ ಟೈಮ್ ಅಲ್ಲಿ. ಅಂಡ್ ತುಂಬಾ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ. ಓಕೆ, ಎಲ್ಲಿ ಕನೆಕ್ಷನ್ ವರ್ಕೌಟ್ ಆಗುತ್ತಾ, ಏನು ನಾನು ಮುಂದುವರಿಬಹುದಾ ಈ ಕನೆಕ್ಷನ್, ಇದು ಸರಿ ಆಗುತ್ತಾ, ನಾನು ಹೀಗ್ ಮಾಡೋರು ಹೇಗೆ, ಹಾಗೆ ಮಾಡೋರು ಹೇಗೆ, ಪೈಲ್ ನಂಬರ್ 1 ಅಪ್ರೋಚ್ ಮಾಡ್ಬೋದಾ ಬೇಡವಾ, ನಾನು ಏನ್ ಮಾಡ್ಬೋದು ಏನ್ ಮಾಡಬಾರ್ದು ಅನ್ನೋ ತರ. ಅಂಡ್ ಆಲ್ಸೋ ಐ ಡೂ ಸಿ ಈ ಪರ್ಸನ್ಗೆ ಸಾಕಷ್ಟು ಒಂದು ಈಗೋ ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಅವ್ರು ಯಾರ ಹತ್ರನೂ ಅಷ್ಟು ಈಸಿಯಾಗಿ ಬೆಂಡ್ ಆಗಿ ಬಗ್ಗಿ ಹೋಗುವಂತವ್ರಲ್ಲ. ಬಟ್ ಸಮಯ ನಿಮ್ಮ ಹತ್ರ ಸ್ವಲ್ಪ ಬಗ್ಗಿದ್ದಾರೆ, ಬಟ್ ಸ್ಟಿಲ್ ಅಷ್ಟಾದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅವ್ರಿಗೆ ಆ ಒಂದು ಏನ್ ಮೈಂಡ್ ಸೆಟ್ ಅಂತ ಅಂದ್ರೆ ಬೇಡ, ನಾನು ಮುಂದುವರಿಯೋದು ಬೇಡ, ಬೇಕಿದ್ರೆ ಪೈಲ್ ನಂಬರ್ 1 ನನ್ನ ಹತ್ರ ಬರ್ಲಿ, ಅವರು ನನ್ನ ಹತ್ರ ಬಂದು ಕನ್ಫ್ಯೂಸ್ ಮಾಡ್ಕೊಳ್ಳಿ, ಅಥವಾ ಅವರೇ ಈ ಕನೆಕ್ಷನ್ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಲಿ ಅನ್ನೋ ತರ ಯೋಚನೆ ಮಾಡ್ತಾ ಇರುವಂತದ್ದು. ಅಂಡ್ ಆಲ್ಸೋ ಐ ಫೀಲ್ ಓಕೆ ಮೇ ಬಿ ದೇ ಆರ್ ಲಿಸ್ನಿಂಗ್ ಟು ಸಮ್ ಒನ್. ಅಂದ್ರೆ ಕೆಲವು ಸಾಕಷ್ಟು ಫ್ರೆಂಡ್ಸ್ ಜೊತೆ ನಿಮ್ಮ ಬಗ್ಗೆ ಡಿಸ್ಕಸ್ ಮಾಡಿರುವಂತದ್ದು ಅಥವಾ ಹೇಳ್ಕೊಂಡಿರುವಂತದ್ದು ಇರ್ಬೋದು, ದಟ್ ನಾನು ಯಾರೋ ಈ ತರ ಒಬ್ರು ವ್ಯಕ್ತಿನ ಇಷ್ಟಪಡ್ತಾ ಇದ್ದೀನಿ, ಪ್ರೀತಿ ಮಾಡ್ತಾ ಇದ್ದೀನಿ, ಏನ್ ಮಾಡ್ಬೇಕು ಏನು ನನಗೆ ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ಲಿ ಅನ್ನೋ ತರ ವಿಚಾರಿಸಿರುವಂತದ್ದು ಇರ್ಬೋದು. ಅಂಡ್ ಎಲ್ಲೋ ಒಂದ್ ಕಡೆ ಆ ಪರ್ಸನ್ ಅಂದ್ರೆ ಯಾವ ಫ್ರೆಂಡ್ಸ್ ಆಗಿರ್ಬೋದು ಯಾರು ಇದಾರಲ್ಲ ಇವ್ರು ವಿಚಾರಿಸಿರುವಂತವ್ರು, ಅವರು ಈ ಒಂದು ಕನೆಕ್ಷನ್ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಹೇಳಿರುವಂತದ್ದು ಇವ್ರಿಗೆ, ದಟ್ ಹೋಗ್ಬೇಡ, ಈ ಕನೆಕ್ಷನ್ ತುಂಬಾ ರಿಸ್ಕ್ ಇದೆ, ಇಟ್ಸ್ ವೆರಿ ಡೇಂಜರಸ್, ನೋಡು ನಿನ್ಗೆ ಮುಂದೆ ಇದರಿಂದ ತುಂಬಾ ಕಷ್ಟಗಳಾಗಬಹುದು, ತುಂಬಾ ರಿಸ್ಕ್ ನ ಫೇಸ್ ಮಾಡ್ಬೇಕಾಗಬಹುದು ಅನ್ನೋ ತರ. ಅಂಡ್ ಈ ಪರ್ಸನ್ ಅದನ್ನು ಕೂಡ ಯೋಚನೆ ಮಾಡ್ತಾರೆ ರಾತ್ರಿ ಹೊತ್ತಲ್ಲಿ, ದಟ್ ಓಕೆ ನಾನು ಈಗ ಏನಾದ್ರು ಈ ಕನೆಕ್ಷನ್ ಮುಂದುವರೆದ್ರೆ ನಾನು ಡೆಫಿನೆಟ್ ಆಗಿ ಇದರಿಂದ ನನಗೆ ತುಂಬಾ ಹರ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ, ಇದು ಸರಿ ಹೋಗಲ್ಲ, ನಾನು ಇದರಲ್ಲಿ ಸ್ವಲ್ಪ ಯೋಚನೆ ಮಾಡೋಣ, ಬೇಡ ಈಗಲೇ ಮುಂದುವರಿಯೋದು ಬೇಡ. ಸೊ ಈ ತರ ಏನೇನೋ ಸಾಕಷ್ಟು ಒಂದು ಓವರ್ ಥಿಂಕಿಂಗ್, ನೆಗೆಟಿವ್ ಓವರ್ ಥಿಂಕಿಂಗ್ ಆಗ್ತಾ ಇರುವಂತದ್ದು ಈ ಪರ್ಸನ್ಗೆ, ಎಸ್ಪೆಷಲಿ ನೈಟ್ ಟೈಮ್ ಅಲ್ಲಿ. ಹೆಂಗೆ ಅಂತ ಅಂದ್ರೆ ಓಕೆ ಇದು ಸರಿ ಇಲ್ಲ, ನಾನು ಮುಚ್ಚಿಡಬಾರ್ದು ಅಥವಾ ಮುಂದುವರಿಬಾರ್ದು, ಇದು ತಪ್ಪಾಗುತ್ತೆ, ಈ ತರ ಮಾಡೋದು ಸರಿ ಹೋಗಲ್ಲ ಸಮಾಜ ದೃಷ್ಟಿಯಲ್ಲಿ, ಅಥವಾ ಎಥಿಕಲಿ ಇಟ್ಸ್ ನಾಟ್ ರೈಟ್ ಅನ್ನೋ ತರ. ಸೊ ಈ ತರ ಎಲ್ಲ ಯೋಚನೆಗಳು ಬರುತ್ತೆ. ಸೊ ಹಾಗಾಗಿ ಒಂಥರ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ನಮ್ಮಿಬ್ರು ಲೈಫ್ಸ್ ಒಂದೇ ತರ ಅಲೈನ್ ಆಗೋದಕ್ಕೆ ಚಾನ್ಸೇ ಇಲ್ಲ, ಬೇಡ ಬಿಟ್ಬಿಡೋಣ ಈ ಕನೆಕ್ಷನ್. ಸೊ ಈ ತರ ಎಲ್ಲಾನು ಒಂದು ನೆಗೆಟಿವ್ ಥಿಂಕಿಂಗ್ ಸ್ಪೆಷಲಿ ನೈಟ್ ಟೈಮ್ ಅಲ್ಲಿ ಈ ವ್ಯಕ್ತಿ ಮಾಡುವಂತದ್ದು. ಸಿ ಮೋರ್. ಓಕೆ, what are the late night thoughts? Universe, please guide me. What are the late night thoughts? ಹೈ ಪ್ರೀಸ್ಟೆಸ್. ಓಕೆ, ಸೊ ಹೈ ಪ್ರೀಸ್ಟೆಸ್ ಇರೋದ್ರಿಂದ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಈ ಪರ್ಸನ್
ಐ ಡೂ ಫೀಲ್ ದೆರ್ ಇಸ್ ಸಮ್ ಟೆಲಿಪತಿ ಕನೆಕ್ಷನ್ ನಿಮ್ಮಿಬ್ರು ಮಧ್ಯ ಇರುವಂತದ್ದು. ಅಂಡ್ ಅಂದ್ರೆ ಸಮ್ವೇರ್ ಈ ಪರ್ಸನ್ ಖಂಡಿತವಾಗ್ಲೂ ರಾತ್ರಿ ಹೊತ್ತು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇರುವಂತದ್ದು. ಅಂಡ್ ಅವ್ರು ಯಾವಾಗ ಯೋಚನೆ ಮಾಡ್ತಿರ್ತಾರೆ ನಿಮ್ ಬಗ್ಗೆ, ಅವಾಗೆಲ್ಲೋ ಒಂದ್ ಕಡೆ ನಿಮ್ಗೂ ಕೂಡ ಸಮ್ ಹೆವಿನೆಸ್ ಫೀಲ್ ಆಗ್ಬೋದು, ಅಥವಾ ನೀವು ತುಂಬಾ ಎಮೋಷನಲ್ ಆಗ್ತೀರಾ ಫಾರ್ ನೋ ರೀಸನ್. ಸೊ ಬಿಕಾಸ್ ಈ ವ್ಯಕ್ತಿ ನಿಮ್ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ತಾ ಇರೋದ್ರಿಂದ, ತುಂಬಾ ಎಮೋಷನಲ್ ಆಗಿರೋದ್ರಿಂದ, ಅಂಡ್ ಹೈ ಪ್ರೀಸ್ಟೆಸ್ ಇಸ್ ದೇರ್. ಸೊ ಡೆಫಿನೆಟ್ಲಿ ಸಮ್ ಟೆಲಿಪತಿ ಕನೆಕ್ಷನ್ ನಿಮ್ಮಿಬ್ರು ಮಧ್ಯ ಇದೆ. ಅಂದ್ರೆ ನಿಮ್ಮಿಬ್ರು ಎನರ್ಜೀಸ್ ಒಬ್ರೊಬ್ರು ಪಿಕ್ ಮಾಡ್ತೀರಾ. ನೀವು ಸ್ಯಾಡ್ ಆಗಿದ್ರೆ ಇವರು ಇಲ್ಲ ಒಂದ್ ಕಡೆ ಆ ಎಮೋಷನ್ಸ್ ನ ಪಿಕ್ ಮಾಡುವಂತದ್ದು, ಅಥವಾ ಅವರು ಸ್ಯಾಡ್ ಆಗಿದ್ರೆ ನೀವು ಆ ಎಮೋಷನ್ಸ್ ನ ಪಿಕ್ ಮಾಡುವಂತದ್ದು. ಓಕೆ, ಸೊ ಹಾಗಾಗಿ ಡೆಫಿನೆಟ್ ಆಗಿ ಈ ಪರ್ಸನ್ ರಾತ್ರಿ ಹೊತ್ತು ತುಂಬಾ ಯೋಚನೆ ಮಾಡ್ತಾ ಇರೋವಂಥದ್ದು. ಅಂಡ್ ಲೇಟ್ ನೈಟ್ ಅಲ್ಲಿ ಸಮ್ವೇರ್ ಏನೋ ತುಂಬಾ ಒಂಥರ ಎಮೋಷನ್ಸ್ ಎಲ್ಲ ಸರ್ಫೇಸಿಗೆ ಬರುವಂತದ್ದು. ಅಂದ್ರೆ ದಿನದಲ್ಲಿ ಅಂದ್ರೆ ಡೇ ಟೈಮ್ ಅಲ್ಲಿ ಹೇಗೋ ಒಂಥರ ಡಿಸ್ಟ್ರಾಕ್ಟ್ ಮಾಡ್ಕೊಳ್ತಾರೆ ಅವರು. ಅಂದ್ರೆ ಅವರ ಕೆಲಸ ಅಥವಾ ಅವ್ರ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗುವಂಥದ್ದು, ಅಥವಾ ಏನೋ ಹೀಗೆ, ಅಥವಾ ಅದರ್ ರೆಸ್ಪಾನ್ಸಿಬಿಲಿಟೀಸ್ ಮೂಲಕನೋ, ಸೊ ಅಥವಾ ಏನೋ ಸಮಥಿಂಗ್ ಅವ್ರ ವರ್ಕೌಟ್, ಜಿಮ್, ಸೊ ಈ ತರ ಸಮ್ವೇರ್ ದೇ ಆರ್ ಡಿಸ್ಟ್ರಾಕ್ಟಿಂಗ್ ಎಲ್ಲಾನು ಒಂಥರ. ಬಟ್ ನೈಟ್ ಟೈಮ್ ಬಂದಾಗ ಏನು ಅವ್ರಂತರ ಎಮೋಷನ್ಸ್ ನ ಅದನ್ನೆಲ್ಲ ಸಪ್ರೆಸ್ ಮಾಡ್ಕೊಂಡಿದ್ರಲ್ಲ ಬೆಳಗ್ಗೆಯಿಂದ, ಅದೆಲ್ಲ ಒಂಥರ ಹೊರಗಡೆ ಬರುತ್ತೆ. ಸಡನ್ ಆಗಿ ನೀವು ನೆನಪಾಗ್ತೀರಾ, ತುಂಬಾ ಎಮೋಷನಲ್ ಆಗ್ತಾರೆ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಹೋಲ್ಡ್ಸ್ ಲಾಟ್ ಆಫ್ ಎಮೋಷನ್ ಟುವರ್ಡ್ಸ್ ಯು. ಪೈಲ್ ನಂಬರ್ 1 ಖಂಡಿತವಾಗ್ಲೂ ತುಂಬಾ ಎಮೋಷನ್ಸ್ ಇದೆ ನಿಮ್ಮ ಮೇಲೆ. ಅಂಡ್ ಆ ಎಮೋಷನ್ಸ್ ಎಲ್ಲ ನೈಟ್ ಟೈಮ್ ಅಲ್ಲೇನೆ ಹೊರಗಡೆ ಬರುತ್ತೆ. ಅಂದ್ರೆ ತುಂಬಾ ಒಂಥರ ಎಮೋಷನಲ್ ಆಗ್ತಾರೆ ನಿಮ್ಮನ್ನ ನೆನೆಸ್ಕೊಂಡು, ಸ್ಪೆಷಲಿ ಡ್ಯೂರಿಂಗ್ ನೈಟ್ ಟೈಮ್. ಸಮ್ವೇರ್ ಈ ಪರ್ಸನ್ ಅದನ್ನೆಲ್ಲ ತುಂಬಾ ಹೈಡ್ ಮಾಡ್ಕೊಳ್ತಾ ಇದಾರೆ ನಿಮ್ಮಿಂದ. ಅವ್ರು ಎಷ್ಟೇ ಎಮೋಷನಲ್ ಆಗಿರಬಹುದು, ಒಂಥರ ಎಷ್ಟೇ ನಿಮ್ ಬಗ್ಗೆ ಸಾಕಷ್ಟು ನೆನಪುಗಳನ್ನ ಮಾಡ್ಕೊಳ್ಬಹುದು, ರಾತ್ರಿ ಹೊತ್ತು ಯೋಚನೆ ಮಾಡಬಹುದು ನಿಮ್ ಬಗ್ಗೆ, ಬಟ್ ಅದನ್ನೆಲ್ಲಾನು ಇವರೇನೆ ಅಂತ ತುಂಬಾ ಹೈಡ್ ಮಾಡ್ಕೊಳ್ತಾರೆ. ಮೇ ಬಿ ನಿಮ್ ಮುಂದೆ ಬಂದಾಗ ಅಥವಾ ನಿಮ್ ಎದುರಿಗೆ ಬಂದಾಗ ನಿಮ್ಗೆ ಅನ್ನಿಸ್ಬೋದು, ಈ ವ್ಯಕ್ತಿ ನನ್ನ ಬಗ್ಗೆ ಏನು ಯೋಚನೆನೇ ಮಾಡ್ತಾ ಇಲ್ವೇನೋ, ನಾನು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ತಾ ಇದ್ದೀನಿ, ನಾನು ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತೀನಿ, ಸ್ಪೆಷಲಿ ನೈಟ್ ಟೈಮ್ ಅಲ್ಲಿ ಇಷ್ಟೊಂದು ಯಾಕೆ ಈ ವ್ಯಕ್ತಿ ನೆನಪಾಗ್ತಾರೆ ನನಗೆ ಅನ್ನೋ ತರ. ಬಟ್ ಡೆಫಿನೆಟ್ಲಿ ಈ ಪರ್ಸನ್ ಅದನ್ನೆಲ್ಲ ಅವರೊಳಗೆ ಬಚ್ಚಿಟ್ಕೊಳ್ತಾ ಇದಾರೆ, ಹೈಡ್ ಮಾಡ್ಕೊಂಡಿದ್ದಾರೆ, ಇಲ್ಲ ಒಂದ್ ಕಡೆ ತುಂಬಾ ಸಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರುವಂತದ್ದು. ಸೊ ಯೂನಿವರ್ಸ್ ಕೂಡ ಈ ಕನೆಕ್ಷನ್ ರಿಗಾರ್ಡಿಂಗ್ ಈ ಪರ್ಸನ್ಗೆ ಸಾಕಷ್ಟು ಸೈನ್ಸ್ ಅಂಡ್ ಸಿಂಕ್ರಾನಿಸಿಟೀಸ್ ನ ಕೊಡ್ತಾ ಇರುವಂತದ್ದು. ಅಂಡ್ ಮೇ ಬಿ ಐ ಥಿಂಕ್ ಈ ಪರ್ಸನ್ಗೆ ಒಂಥರ ಈ ಕನೆಕ್ಷನ್ ಬಗ್ಗೆ ಅಥವಾ ನಿಮ್ ಬಗ್ಗೆ ಎಲ್ಲೋ ಒಂದು ಕನ್ಸುಗಳು ಕೂಡ ಬೀಳ್ತಾ ಇರುವಂತದ್ದು ಇರಬಹುದು ಪ್ರಾಬಬ್ಲಿ. ಬಟ್ ದೇ ಆರ್ ಸ್ಟಿಲ್ ಹೈಡಿಂಗ್ ಇಟ್. ಓಕೆ, ಬಟ್ ಸ್ಟಿಲ್ ದೇ ಆರ್ ಹೈಡಿಂಗ್ ಇಟ್. ಡೆಫಿನೆಟ್ಲಿ ದೇ ಆರ್ ಹೈಡಿಂಗ್ ಇಟ್ ಫ್ರಮ್ ಯು. ನಿಮ್ಮಿಂದ ತುಂಬಾ ಹೈಡ್ ಮಾಡ್ತಾ ಇದ್ದಾರೆ. ಓಕೆ, ಲೆಟ್ಸ್ ಸಿ ಮೋರ್. ಕಿಂಗ್ ಆಫ್ ಕಪ್ಸ್. ಓಕೆ, ಸೊ ಐ ಟೋಲ್ಡ್ ಯು ಅಲ್ಲ, ಸಿ ನಾನು ಹೇಳ್ದೆ ಅಲ್ಲ ನಿಮ್ಗೆ, ಡೆಫಿನೆಟ್ ಆಗಿ ಈ ಪರ್ಸನ್ ಎಮೋಷನಲ್ ಆಗಿದ್ದಾರೆ. ಅಂಡ್ ಆಲ್ಸೋ ಐ ಡು ಸಮ್ವೇರ್ ಫೀಲ್ ನೀವು ಕೂಡ ಈ ಕನೆಕ್ಷನ್ ರಿಗಾರ್ಡಿಂಗ್ ಈ ವ್ಯಕ್ತಿ ಎಷ್ಟು ಎಮೋಷನಲ್ ಆಗಿದ್ದಾರೆ ಅಷ್ಟೇ ನೀವು ಕೂಡ ಎಮೋಷನಲ್ ಆಗಿದ್ದೀರಾ ಅಂತ ಅನ್ಸುತ್ತೆ, ಸ್ಪೆಷಲಿ ನೈಟ್ ಟೈಮ್ ಅಲ್ಲಿ. ಎಲ್ಲೋ ಒಂದ್ ಕಡೆ ಸಾಕಷ್ಟು ಈ ವ್ಯಕ್ತಿ ಮಾತ್ರ ಅಲ್ಲ ಯೋಚನೆ ಮಾಡ್ತಾ ಇರುವಂತದ್ದು, ನೀವು ಕೂಡ ಈ ಕನೆಕ್ಷನ್ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇದ್ದೀರಾ. ಯಾಕೆ ಇದು ಮುಂದುವರಿತಾ ಇಲ್ಲ, ಯಾಕೆ ಈ ತರ ಆಗ್ತಾ ಇದೆ, ಏನಾಯ್ತು, ಏನ್ ಸಮಸ್ಯೆ ಆಗ್ತಾ ಇದೆ ಈ ಕನೆಕ್ಷನ್ ಅಲ್ಲಿ, ಯಾಕೆ ಈ ತರ ನಾವು ಒಂಥರ ಯಾಕೆ ಇಷ್ಟೊಂದು ಸ್ಟಕ್ ಫೀಲ್ ಆಗ್ತಾ ಇದೆ ಈ ಕನೆಕ್ಷನ್, ಯಾಕೆ ನಮ್ಮ ಜೀವನದಿಂದ ಹೋಗ್ತಾನೂ ಇಲ್ಲ, ಅಟ್ ದ ಸೇಮ್ ಟೈಮ್ ಇದನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅದು ಉಳಿಯೋ ಒಂದು ಯಾವ ಒಂದು ಸೈನ್ಸ್ ಕಾಣಿಸ್ತಿಲ್ಲ. ಸೊ ಹೀಗೆ ಏನೇನೋ ಒಂದು ಯೋಚನೆಗಳು ಬರುವಂತದ್ದು. ಅಂಡ್ ಆಲ್ಸೋ ನೀವಿಬ್ರು ಅದನ್ನ ಒಬ್ರು ಮುಂದೆ ಒಬ್ರು ತೋರಿಸ್ಕೊಳ್ತಾ ಇಲ್ಲ, ಖಂಡಿತವಾಗ್ಲೂ ನೀವಿಬ್ರು ತೋರಿಸ್ಕೊಳ್ತಾ ಇಲ್ಲ. ಒಬ್ರು ಮುಂದೆ ಒಬ್ರು ಎದುರುಗಡೆಗೆ ಬಂದ್ರು ಕೂಡ ಹೆಂಗ್ ಬಿಹೇವ್ ಮಾಡ್ತೀರಾ ಅಂತ ಅಂದ್ರೆ, ನನಗೆ ಇದು ಬಾದರೇ ಮಾಡ್ತಾ ಇಲ್ಲ, ಈ ವ್ಯಕ್ತಿ ನನ್ನ ಬಾದರ್ ಮಾಡ್ತಾ ಇಲ್ಲ, ಈ ವ್ಯಕ್ತಿ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಂಡಿಲ್ಲ, ಅಥವಾ ಈ ಕನೆಕ್ಷನ್ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ, ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ಓಕೆ, ಐ ಆಮ್ ನಾರ್ಮಲ್ ಅನ್ನೋ ತರ. ಬಟ್ ಡೆಫಿನೆಟ್ಲಿ ಯು ಬೋತ್ ಆರ್ ಎಮೋಷನಲ್. ಸೊ ಸಮ್ವೇರ್ ನೀವಿಬ್ರು ಈ ಕನೆಕ್ಷನ್ ಅನ್ನ ಹೈಡ್ ಮಾಡ್ತಾ ಇದ್ದೀರಾ, ನಿಮ್ಮ ಫೀಲಿಂಗ್ಸ್ ನ ಎಮೋಷನ್ಸ್ ನ ಹೈಡ್ ಮಾಡ್ಕೊಳ್ತಾ ಇದ್ದೀರಾ. ಒಬ್ರು ಮುಂದೆ ಒಬ್ರು ತೋರಿಸ್ಕೊಳ್ತಾ ಇರೋದು ಅಷ್ಟೇ ಅಲ್ಲ, ಇದೊಂಥರ ಸೀಕ್ರೆಟ್ ಆಗಿರ್ಬೇಕು, ಒಂದು ಸೈಲೆಂಟ್ ಆಗಿರ್ಬೇಕು ಅನ್ನೋ ತರ. ನಿಮ್ಗೆ ಇಬ್ರಿಗೂ ಗೊತ್ತು, ನಿಮ್ಮಿಬ್ರಿಗೂ ಒಬ್ರ ಮೇಲೆ ಒಬ್ರಿಗೆ ಎಮೋಷನ್ಸ್ ಇದೆ, ಫೀಲಿಂಗ್ಸ್ ಇದೆ ಅಂತ. ಈ ವ್ಯಕ್ತಿಗೂ ಗೊತ್ತು ದಟ್ ನಿಮ್ಗೆ ಈ ಪೈಲ್ 1ಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ. ಅಂಡ್ ನಿಮ್ಗೂ ಕೂಡ ಗೊತ್ತು ದಟ್ ದಿಸ್ ಸ್ಪೆಸಿಫಿಕ್ ಪರ್ಸನ್ ಯಾರು ನಿಮ್ಮ ಮನಸ್ಸಿನಲ್ಲಿದ್ದಾರೆ ಅವ್ರಿಗೂ ಕೂಡ ನನ್ನ ಮೇಲೆ ಸಾಕಷ್ಟು ಎಮೋಷನ್ಸ್ ಇದೆ, ಫೀಲಿಂಗ್ಸ್ ಇದೆ ಅನ್ನೋದು ನಿಮ್ಗೂ ಕೂಡ ಗೊತ್ತು. ಬಟ್ ಎಲ್ಲೋ ಒಂದ್ ಕಡೆ ಎಲ್ಲ ಗೊತ್ತಿದ್ದು ಕೂಡ ಒಂದು ಮೌನವಾಗಿ ಇರಬೇಕಾಗಿರುವಂತಹ ಪರಿಸ್ಥಿತಿ ಇರುವಂತದ್ದು. ಓಕೆ, ಅಂಡ್ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಈ ಪರ್ಸನ್ ತುಂಬಾ ಎಮೋಷನ್ಸ್ ಇದೆ ನಿಮ್ಮ ಮೇಲೆ. ದೇ ಆರ್ ವೆರಿ ಮಚ್ ಎಮೋಷನಲ್. ಅಂಡ್ ಎಸ್ಪೆಷಲಿ ನೈಟ್ ಟೈಮ್ ಅಲ್ಲಿ ಫಾರ್ ಸಮ್ ಐ ಥಿಂಕ್ ಈ ಪರ್ಸನ್ ನಿಮ್ ನೆನ್ಸ್ಕೊಂಡು ಹತ್ತಿರುವಂತಹ ಸಂದರ್ಭಗಳು ಕೂಡ ಇರಬಹುದು. Okay, but lot of emotions are there, lot of emotions are there. Okay, let's see more. What else is there? Universe, please tell me. Devil, oh god. See, I told you a lot of obsession, lot of attraction, especially physical attraction ಇರುವಂತದ್ದು. And night time ಅಲ್ಲಿ ವ್ಯಕ್ತಿ ತುಂಬಾ obsessive ಆಗಿ ನಿಮಗೆ ಯೋಚನೆ ಮಾಡ್ತಾ ಇದ್ದಾರೆ. Okay, and also they feel, okay, this is something they can't get out of it ಅನ್ನೋ ತರ. See, tower is also here, somewhere this person feels, okay,
ಈ ಎಮೋಷನ್ಸ್ ಎಲ್ಲಾನು ಒಂಥರ ನನ್ನ ಒಳಗೆ ಹಿಡಿದಿಟ್ಕೊಂಡಿದ್ದೀನಿ, ಒಂಥರ ಸಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಎಷ್ಟು ದಿನ ನಾನು ಹೀಗೆ ಹಿಡಿದಿಟ್ಕೊಳ್ಬೇಕು ಎಮೋಷನ್ಸ್ನ, ಇನ್ನು ಎಷ್ಟು ದಿನ ಸಪ್ರೆಸ್ ಮಾಡ್ಕೊಳ್ಬೇಕು ಇದನ್ನೆಲ್ಲ ಅನ್ನೋ ಥರ. ಆ್ಯಂಡ್ ಎಲ್ಲ ಒಂದು ಕಡೆ ತುಂಬ ಅದನ್ನೆಲ್ಲ ಸಪ್ರೆಸ್ ಮಾಡ್ಕೊಂಡು ಆ ಫೀಲಿಂಗ್ಸ್ನ, ಎಮೋಷನ್ಸ್ನ ಐ ಥಿಂಕ್ ತುಂಬ ಲಾಂಗ್ ಟೈಮಿಂದ ಈ ಪರ್ಸನ್ ಹೀಗೆ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ನಿಮ್ಮ ಮೇಲೆ ಸಾಕಷ್ಟು ಎಮೋಷನ್ಸ್, ನಿಮ್ಮ ಮೇಲೆ ಸಾಕಷ್ಟು ಫೀಲಿಂಗ್ಸ್ ಇದ್ದೂ ಕೂಡ ಅದನ್ನೆಲ್ಲ ಅವರೇ ಒಳಗೇನೆ ಅದ್ಮಿಟ್ಕೊಂಡು ಅದರ ಸಪ್ರೆಸ್ ಮಾಡಿಕೊಂಡು ಅದನ್ನೆಲ್ಲ ಹಿಡಿದಿಟ್ಕೊಂಡು ಬಂದಿರುವಂಥದ್ದು. ಬಟ್ ನೌ ಇಟ್ಸ್ ಆಲ್ ಕಮಿಂಗ್ ಟು ದ ಸರ್ಫೇಸ್. ಎಲ್ಲೋ ಒಂದು ಕಡೆ ಎಲ್ಲ ಒಂದು ಹೊರಗಡೆ ಬರ್ತಾ ಇರೋವಂಥದ್ದು. ಅಟ್ ಅ ಟೈಮ್ ಎಲ್ಲಾನು ಒಂಥರ ಎಕ್ಸ್ಪ್ರೆಸ್ ಮಾಡಿಬಿಡ್ಬೇಕು ಅನ್ನೋ ಥರ. ಓಕೆ, ಅಂಡ್ 8 of Wands ಇಸ್ ಆಲ್ಸೋ ದೇರ್. ಸೊ ಡೆಫಿನೆಟ್ಲಿ ಈ ಪರ್ಸನ್ಗೆಲ್ಲ ಒಂಥರ ನಿಮ್ಮ ಹತ್ರ ಬಂದು ಏನೋ ಒಂದು ಆಕ್ಷನ್ ಮಾಡಬೇಕು, ಅಂದರೆ ಏನೋ ಒಂದು ಕನ್ಫೆಸ್ ಮಾಡ್ಕೊಳ್ಬೇಕು, ನಿಮ್ಮ ಹತ್ರ ಎಲ್ಲಾನು ಹೇಳ್ಕೊಳ್ಬೇಕು, ಮಾತಾಡಬೇಕು ಅನ್ನೋ ಥರ. ಐ ಡೂ ಫೀಲ್, ಐ ಥಿಂಕ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಈ ಪರ್ಸನ್ ನಿಮ್ಮ ಹತ್ರ ಬಂದು ಇನ್ ರೀಸೆಂಟ್ ಡೇಸಲ್ಲಿ ಏನೋ ಒಂದು ಮೆಸೇಜ್ ಮಾಡುವಂಥದ್ದಾಗಿರ್ಬೋದು, ನಿಮ್ಮ ಹತ್ರ ಬಂದು ಮಾತಾಡುವಂಥದ್ದು. ಸೊ ಈ ಥರ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಕ್ಷನ್ಸ್ ಈ ಪರ್ಸನ್ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಬಟ್ ದಿಸ್ ಪರ್ಸನ್ ಡೆಫಿನೆಟ್ಲಿ ಫೀಲ್ಸ್ ಏನೋ ಒಂದು ಆಕ್ಷನ್ ತಗೊಳ್ಬೇಕು, ಕನೆಕ್ಷನ್ ಟುವರ್ಡ್ಸ್ ಏನೋ ಒಂದು ಕನೆಕ್ಷನ್, ಏನೋ ಒಂದು ಮುಂದುವರಿಬೇಕು ಅನ್ನೋ ಒಂದು ಸ್ಟ್ರಾಂಗ್ ಅರ್ಜ್ ಕೂಡ ಈ ವ್ಯಕ್ತಿಗೆ ಇರುವಂಥದ್ದು. ಸೊ ಎಂಪರರ್ ಕಾರ್ಡ್ ಇರೋದ್ರಿಂದ ಐ ಫೀಲ್ ದಿಸ್ ಪರ್ಸನ್ ಇಸ್ ಅ ವೆರಿ ಕಂಟ್ರೋಲ್ಡ್ ಪರ್ಸನ್ ಫಾರ್ ಸಮ್ ರೀಸನ್. ಪಾಯಿಂಟ್ ನಂಬರ್ 1 ಅಂದ್ರೆ ಅವರು ಒಂಥರ ಅವ್ರು ಎಷ್ಟೇ ಎಮೋಷನ್ಸ್ ಆಗಿರ್ಬೋದು, ಈವನ್ ಅವ್ರು ಅಳ್ಬಹುದು ಕೂಡ ನಿಮ್ಮನ್ನ ನೆನಪಿಸ್ಕೊಂಡು ಅಥವಾ ಈ ಕನೆಕ್ಷನ್ ಬಗ್ಗೆ. ಬಟ್ ಹೊರಗಡೆ ಅವ್ರು ಯಾರ ಹತ್ರನೂ ಅದನ್ನ ಬಿಟ್ಕೊಡಲ್ಲ. ಎಲ್ಲೋ ಒಂದ್ ಕಡೆ ಅವ್ರ ಎಮೋಷನ್ಸ್ ಇರ್ಬೋದು, ಫೀಲಿಂಗ್ಸ್ ಇರ್ಬೋದು, ಅದೆಲ್ಲ ಅವ್ರು ಒಂಟಿಯಾಗಿದ್ದಾಗ ಅಷ್ಟೇ ಹೊರಗಡೆ ಬರುತ್ತೆ, ಅಥವಾ ವೆನ್ ದೇ ಆರ್ ಅಲೋನ್, ವೆನ್ ದೇ ಆರ್ ವಿತ್ ನೋ ಒನ್, ಅವಾಗಷ್ಟೇ ಅದು ಹೊರಗಡೆ ಬರುವಂಥದ್ದು. ಬಟ್ ಅದರ್ ಟೈಮ್ ಎಲ್ಲ ದೇ ಆರ್ ವೆರಿ ಮಚ್ ಕಂಟ್ರೋಲ್ಡ್. ಅಂಡ್ ಆಲ್ಸೋ ಎಂಪರರ್ ಇರೋದ್ರಿಂದ ಖಂಡಿತವಾಗ್ಲೂ ಐ ಥಿಂಕ್ ಈ ಪರ್ಸನ್ಗೆ ಅದರ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇರುವಂಥದ್ದು. ಓಕೆ, ಅಂದ್ರೆ ಈ ಕನೆಕ್ಷನ್ ರಿಗಾರ್ಡಿಂಗ್ ಇದು ಒಂದೇ ಅಲ್ಲ. ಬಟ್ ಐ ಡೂ ಫೀಲ್ ಈ ಪರ್ಸನ್ ಆಲ್ರೆಡಿ ದೇ ಆರ್ ಇನ್ ಸಮ್ ಅದರ್ ಕಮಿಟ್ಮೆಂಟ್ ಅಥವಾ ಮ್ಯಾರೇಜ್ ಇರಬಹುದು. ಎಲ್ಲೋ ಒಂದ್ ಕಡೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕು, ಅದನ್ನ ಮೇಂಟೈನ್ ಮಾಡಬೇಕು ಅನ್ನೋ ತರ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಐ ಫೀಲ್ ಈ ಪರ್ಸನ್ ಒಂಥರ ರೈಟ್ ನಾವು ಹೆಂಗೆ ಅಂತಂದ್ರೆ ಅವರು ಹೆಚ್ಚು ಅವ್ರ ಫೋಕಸ್ನ ಅವ್ರ ವರ್ಕ್ ಮೇಲೆ, ಅವ್ರ ಕೆರಿಯರ್ ಮೇಲೆ, ಅದ್ರ ಮೇಲೆ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುವಂತದ್ದು ಅವ್ರ ಎನರ್ಜೀಸ್ನೆಲ್ಲ. ಹೆಂಗೆ ಅಂತ ಅಂದ್ರೆ, ಓಕೆ ಈಗ ಆಲ್ರೆಡಿ ಐ ಹ್ಯಾವ್ ಟೂ ಮಚ್ ಆನ್ ಮೈ ಪ್ಲೇಟ್, ಸೊ ಲೆಟ್ ಮಿ ಫೋಕಸ್ ಇವಾಗ ರೈಟ್ ನಾವು ನನ್ಗೆ ಏನ್ ಜವಾಬ್ದಾರಿಗಳಿದೆ ಆ ಜವಾಬ್ದಾರಿ ಮೇಲೆ ನಾನು ಹೆಚ್ಚು ಗಮನ ಕೊಡೋಣ. ಅದರ್ ಸ್ಟಫ್ಸ್ ಎಲ್ಲ ಇವಾಗ ನನಗೆ ಬೇಡ, ಈ ಟೈಮಲ್ಲಿ ನನ್ನ ಜವಾಬ್ದಾರಿನ ನನಗೆ ಮುಖ್ಯ ಆಗುವಂಥದ್ದು. ಸೊ ಈ ತರ ಎಲ್ಲ ಅವ್ರ ಬುದ್ಧಿ ಮಾತನ್ನ ಹೆಚ್ಚು ಕೇಳ್ತಾ ಇದಾರೆ ಹೊರತು ಅವ್ರ ಮನಸ್ಸಿನ ಮಾತನ್ನ ಅವ್ರು ಹೆಚ್ಚಿಗೆ ಅದಕ್ಕೆ ಗಮನ ಕೊಡ್ತಾ ಇಲ್ಲ. ಓಕೆ, ಅಂಡ್ ಆಲ್ಸೋ ಐ ಫೀಲ್ ಈ ಪರ್ಸನ್ ಒಂಥರ ಏನೋ ತುಂಬಾ ಒಂಥರ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಅನ್ಸುತ್ತೆ, ಹೆಚ್ಚು ಕೆರಿಯರ್ ಓರಿಯೆಂಟೆಡ್ ಆ ತರ ಇರ್ಬೋದು. ಓ ಗಾಡ್, ಸಿ ಲವರ್ಸ್ ಕಾರ್ಡ್. ಸೊ ಅವ್ರು ಎಷ್ಟೇ ಹೈಡ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಎಷ್ಟೇ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ದೇ ಹ್ಯಾವ್ ಲಾಟ್ ಆಫ್ ಲವ್ ಟುವರ್ಡ್ಸ್ ಯು. ಪಾಯಿಂಟ್ ನಂಬರ್ 1 ಸಿ ಲವರ್ಸ್ ಕಾರ್ಡ್ಸೇ ಅದನ್ನ ನೀಟಾಗಿ ಹೇಳ್ತಾ ಇದೆ. ಸೊ ದೇ ಡೂ ಹ್ಯಾವ್ ಲಾಟ್ ಆಫ್ ಫೀಲಿಂಗ್ಸ್. ನಿಮ್ಗೆ ಎಷ್ಟು ಫೀಲಿಂಗ್ಸ್ ಇದೆಯೋ, ಎಷ್ಟು ಪ್ರೀತಿ ಇದೆಯೋ ಈ ಪರ್ಸನ್ ಮೇಲೆ, ಈ ಪರ್ಸನ್ಗೂ ಕೂಡ ಅಷ್ಟೇ ಪ್ರೀತಿ ನಿಮ್ಮ ಮೇಲೆ ಇರುವಂತದ್ದು. ಐ ಥಿಂಕ್ ದೇ ಸ್ಟಿಲ್ ದೇ ಹ್ಯಾವ್ ಮೋರ್ ಲವ್. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಈಗ ರೈಟ್ ನಾವು ಅವ್ರ ಏನ್ ಜವಾಬ್ದಾರಿಗಳಿದೆ, ಏನ್ ಆ ಜವಾಬ್ದಾರಿಗಳನ್ನ ನಿಭಾಯಿಸಬೇಕು, ಸೊ ಅದ್ರ ಮೇಲೆ ಅವ್ರು ಹೆಚ್ಚು ಗಮನ ಕೊಡ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ಕನೆಕ್ಷನ್ ಇಗ್ನೋರ್ ಆಗ್ತಾ ಇರುವಂತದ್ದು. ಅಂಡ್ ಆಲ್ಸೋ ಸಮ್ವೇರ್ ದೇ ಫೀಲ್ ಇಟ್ಸ್ ವೆರಿ ರಿಸ್ಕಿ ಅನ್ನೋ ತರ, ಅಥವಾ ಇದಂದ್ರೆ ತುಂಬಾ ಸೀಕ್ರೆಟ್ ಆಗಿ ಉಳ್ಕೊಳ್ಬೇಕು ಆಗಿರುವಂತ ರಿಲೇಶನ್ಶಿಪ್ ಆಗಿರೋದ್ರಿಂದ ಬೇಡ, ಈಗ ಸದ್ಯಕ್ಕೆ ನನ್ನ ಜವಾಬ್ದಾರಿನೇ ನನಗೆ ಮುಖ್ಯ, ನಾನು ಇದನ್ನ ಗಮನ ಹರಿಸೋಣ, ಈ ಕನೆಕ್ಷನ್ ನಾನು ಏನಾದ್ರು ಹೆಚ್ಚು ಗಮನ ಕೊಟ್ಟರೆ ಅಥವಾ ಈ ಕನೆಕ್ಷನ್ ಟುವರ್ಡ್ಸ್ ನಾನು ಏನಾದ್ರು ಮೂವ್ ಆದ್ರೆ ದೇರ್ ಆರ್ ಅದರ್ ಪೀಪಲ್ ಹೂ ವಿಲ್ ಗೆಟ್ ಹರ್ಟ್ ಇನ್ ದ ಪ್ರೋಸೆಸ್ ಅನ್ನೋ ತರ ಯೋಚನೆ ಮಾಡ್ತಾ ಇರುವಂತದ್ದು. ಸೊ ಲೆಟ್ ಮಿ ಚೆಕ್, ನಾನು ಅದರ್ ಡೆಕ್ ಇಂದನೂ ಕೂಡ ಒಂದೆರಡು ಕಾರ್ಡ್ಸ್ ಪುಲ್ ಔಟ್ ಮಾಡಿ ಚೆಕ್ ಮಾಡೋಣ ಅಂತ ಸಮ್ವೇರ್ ಐ ಆಮ್ ಇಂಟ್ಯೂಟಿವ್ಲಿ ಪಿಕಿಂಗ್. ಓಕೆ, ಸೊ ಲೆಟ್ ಸಿ, ಈ ಡೆಕ್ ಇಂದನೂ ಕೂಡ ಕಾರ್ಡ್ಸ್ ಒಂದೆರಡನ್ನ ನಾನು ಪಿಕ್ ಮಾಡಿ ಅಥವಾ ಪುಲ್ ಮಾಡಿ ನಿಮ್ಗೆ ನಾನು ಹೇಳ್ತೀನಿ. ಓಕೆ, ಲೆಟ್ ಸಿ ಮೋರ್. ವಾಟ್ ಆರ್ ದ ಕರೆಂಟ್ ಎನರ್ಜೀಸ್ ಆಫ್ ದಿಸ್ ಪರ್ಸನ್? ವಾಟ್ ಆರ್ ದ ಲೇಟ್ ನೈಟ್ ಥಾಟ್ಸ್ ಆಫ್ ದಿಸ್ ಪರ್ಸನ್? ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. Universe, please do guide me. What are the late night thoughts of this person? 5 of Wands. Okay, sorry, 7 of Wands. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇವ್ರಿಗೆ ಒಂಥರ ಎಲ್ಲೋ ಆರಾಮಕ್ಕೆ ನಿದ್ದೆ ಮಾಡೋದಕ್ಕೆ ಆಗ್ತಾ ಇಲ್ಲ ರಾತ್ರಿ ಹೊತ್ತು. ಪಾಯಿಂಟ್ ನಂಬರ್ 1 ಡೆಫಿನೆಟ್ಲಿ ಸಾಕಷ್ಟು ಯೋಚನೆಗಳು, ಸಾಕಷ್ಟು ಒಂಥರ ತುಂಬಾ ಬಾದರ್ ಮಾಡ್ತಾ ಇದೆ ಕೆಲವು ವಿಷಯಗಳು ಅಂತ ಅನ್ನಿಸ್ತಾ ಇದೆ ಈ ಪರ್ಸನ್ಗೆ. ಓಕೆ ಫೈನ್, ಲೆಟ್ ಮಿ ಕ್ಲಾರಿಫೈ. ಓಕೆ, ಯಾಕೆ ಈ 7 of Wands ಬಂದಿದೆ ಅನ್ನೋದು ಒಂದ್ಸತಿ ಕ್ಲಾರಿಫೈ ಮಾಡಿ ನೋಡ್ಕೊಳ್ಳೋಣ. Why 7 of Wands? Clarify universe. Angels, clarify 7 of Wands. Okay. Oh God. Okay. 5 of Wands. I told you ಅಲ್ಲ, I told you. ಈ ಪರ್ಸನ್ಗೆಲ್ಲೋ ಒಂಥರ ತುಂಬಾ ಸಾಕಷ್ಟು ದೇ ಆರ್ ಫೇಸಿಂಗ್, ದೇ ಆರ್ ಆಲ್ರೆಡಿ ಗೋಯಿಂಗ್ ಥ್ರೂ ಅ ಲಾಟ್ ಆಫ್ ಸ್ಟಫ್ ಇನ್ ದರ್ ಲೈಫ್ ಅಂತ ಅನ್ಸುತ್ತೆ. ಸಿ ಈ ವ್ಯಕ್ತಿ ನೋಡಿ,
ಹೇಗೆ ಎಲ್ಲಾ ಒಂದಷ್ಟು ಜನ ಜೊತೆ ಗುದ್ದಾಡ್ತಾ ಇರೋದಾರೆ, ಇದೊಂದೇ ಪರ್ಸನ್ ಈ ಎಲ್ಲಾ ಜನ ಜೊತೆನೂ ತುಂಬಾ ಗುದ್ದಾಡ್ತಾ ಇರೋವಂಥದ್ದು. ಸಮ್ವೇರ್ ಐ ಫೀಲ್ ಈ ಪರ್ಸನ್ಗೆ ಈ ಕನೆಕ್ಷನ್ ಒಂದೇ ಅಲ್ಲ, ದೇರ್ ಆರ್ ಲಾಟ್ ಆಫ್ ಅದರ್ ಸ್ಟಫ್ ವಿಚ್ ಇಸ್ ಆಲ್ಸೋ ಬಾದರಿಂಗ್ ದಮ್ ಅಂತ ಅನ್ಸುತ್ತೆ. ಸಾಕಷ್ಟು ಒಂಥರ ದೇ ಆಲ್ರೆಡಿ ಹ್ಯಾವ್ ಟೂ ಮಚ್ ಆನ್ ದರ್ ಪ್ಲೇಟ್, ಪೈಲ್ ನಂಬರ್ 1 ಫಾರ್ ಶೋರ್. ಓಕೆ, ಮೇ ಬಿ ಸಮಥಿಂಗ್ ಅಬೌಟ್ ದರ್ ಪರ್ಸನಲ್ ಲೈಫ್ ಇಸ್ ಆಲ್ಸೋ ಗೋಯಿಂಗ್ ಆನ್. ಮೇ ಬಿ ಅವ್ರ ಕೆರಿಯರ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಅಥವಾ ಇಶ್ಯೂಸ್ ಇರಬಹುದು, ಅಥವಾ ಅವ್ರ ಮ್ಯಾರೇಜ್ ಲೈಫ್ ಅಲ್ಲಿ ಮೇ ಬಿ ದೇ ಆರ್ ಗೋಯಿಂಗ್ ಥ್ರೂ ಡಿವೋರ್ಸ್ ಇರಬಹುದು, ಅಥವಾ ಮೇ ಬಿ ಆ ಬ್ರೇಕಪ್ ಇರಬಹುದು, ಸಮಥಿಂಗ್. ಓಕೆ, ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ದೇರ್ ಇಸ್ ಲಾಟ್ ಆಫ್ ಕಾನ್ಫ್ಲಿಕ್ಟೆಡ್ ಎನರ್ಜೀಸ್ ಇಸ್ ವಾಟ್ ಐ ಆಮ್ ಸೀಯಿಂಗ್. ಬಿಕಾಸ್ 7 ಆಫ್ ವಾಂಡ್ಸ್ ಗೆ ನಾನು ಕ್ಲಾರಿಫೈ ಮಾಡೋದಕ್ಕೆ ತೆಗೆದಾಗ ಬಂದಿದ್ದು ಇದು 5 ಆಫ್ ವಾಂಡ್ಸ್ ಕಾರ್ಡ್. ಓಕೆ, ಸೊ ಖಂಡಿತವಾಗ್ಲೂ ಎರಡೂ ಒಂಥರ ಬ್ಯಾಕ್ ಟು ಬ್ಯಾಕ್ ನೀಟಾಗಿ ಕನ್ಫರ್ಮ್ ಮಾಡ್ತಾ ಇದೆ. ಸಿ 7 ಆಫ್ ವಾಂಡ್ಸ್ ಅಂದ್ರೆ ದರ್ ಇಸ್ ಲಾಟ್ ಆಫ್ ಒಂಥರ ಕಾನ್ಫ್ಲಿಕ್ಟೆಡ್ ಇದು ಒಂಥರ ಯೋಚನೆಗಳು, ಥಾಟ್ಸ್ಗಳು, ನೆಗೆಟಿವ್ ಥಿಂಕಿಂಗ್ಗಳು. ಅಂಡ್ ಅಟ್ ದ ಸೇಮ್ ಟೈಮ್ 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ಈ ಪರ್ಸನ್ಗೆ ಎಲ್ಲೋ ಒಂದ್ ಕಡೆ ತುಂಬಾ ದೇ ಆರ್ ಡೀಲಿಂಗ್ ವಿತ್ ಲಾಟ್ ಆಫ್ ಅದರ್ ಇಶ್ಯೂಸ್ ಅನ್ನೋ ತರ ಅವ್ರ ಲೈಫ್ ಅಲ್ಲಿ. ಓಕೆ, ಅಂಡ್ ಐ ಫೀಲ್ ಬಟ್ ಸಮ್ವೇರ್ ದಿಸ್ ಪರ್ಸನ್ ಇಸ್ ತುಂಬಾ ಒಂಥರ ಯೋಚನೆ ಮಾಡ್ತಾ ಇದ್ದಾರೆ, ತುಂಬಾ ಒಂಥರ ದೇ ಆರ್ ನಾಟ್ ಗುಡ್ ಆಕ್ಚುಲಿ ಇನ್ ದರ್ ಲೈಫ್. ಮೇ ಬಿ ದೇ ಆರ್ ನಾಟ್ ಹ್ಯಾಪಿ ಇನ್ ದರ್ ಲೈಫ್ ರೈಟ್ ನೌ. ಸಿ 10 ಆಫ್ ವಾಂಡ್ಸ್. ಓಕೆ, ಸೊ ದೇರ್ ಇಸ್ ಡೆಫಿನೆಟ್ಲಿ ಸಮ್ ಬೌಂಡ್ರೀಸ್ ಈ ಕನೆಕ್ಷನ್ ಅಲ್ಲಿ ಇರುವಂತದ್ದು. ಈ ರಿಲೇಶನ್ಶಿಪ್ ಮುಂದುವರಿಸೋದು ಇಬ್ರಿಗೂ ತುಂಬಾ ಸುಲಭ ಅಲ್ಲ. ದರ್ ಆರ್ ಲಾಟ್ ಆಫ್ ರಿಸ್ಟ್ರಿಕ್ಷನ್ಸ್, ಲಾಟ್ ಆಫ್ ಬೌಂಡ್ರೀಸ್ ಆರ್ ದೇರ್. ಈ ಬೌಂಡ್ರಿ ಹೆಂಗೆ ಅಂತ ಅಂದ್ರೆ ಇದನ್ನ ನೀವು ಕ್ರಾಸ್ ಬರೋದಿಕ್ಕಾಗಲ್ಲ, ದಾಟೋದಿಕ್ಕಾಗಲ್ಲ, ಅಥವಾ ಆ ಪರ್ಸನ್ ಕೂಡ, ಅಥವಾ ಅಂದ್ರೆ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಕೂಡ ಆ ಬೌಂಡ್ರಿನ ದಾಟಿ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ತರ ಸಮ್ ಒಂದು ಬೌಂಡ್ರೀಸ್ ಅಥವಾ ಸಮ್ ಲೈನ್ಸ್ ಅಥವಾ ಸಮ್ ಲಿಮಿಟೇಷನ್ಸ್ ಇರುವಂತದ್ದು ಈ ಕನೆಕ್ಷನ್ ಅಲ್ಲಿ. ಓಕೆ, and yes, this person definitely thinks about you, holds lot of emotions, but somewhere ಎಲ್ಲಾನು ಒಂಥರ ಹಿಡಿದಿಟ್ಕೊಳ್ಳೋ ಒಂದು ಪರಿಸ್ಥಿತಿ. ಏಸ್ ಆಫ್ ಕಪ್ಸ್, ಸಾರಿ ದಿಸ್ ಇಸ್ 2 ಆಫ್ ಕಪ್ಸ್. ಓಕೆ, ಸೊ 2 ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ ಆಗಿ ಇದೊಂದು ಮ್ಯೂಚುವಲ್ ಕನೆಕ್ಷನ್. ನಿಮ್ಗೆ ಎಷ್ಟು ಫೀಲಿಂಗ್ಸ್ ಇದೆ, ಅಫೆಕ್ಷನ್ ಇದೆ, ಈ ಪರ್ಸನ್ಗೂ ಕೂಡ ದೇರ್ ಇಸ್ ಲಾಟ್ ಆಫ್ ಫೀಲಿಂಗ್ಸ್, ಲಾಟ್ ಆಫ್ ಲವ್. ಇಬ್ರಿಗೂ ಒಬ್ರ ಮೇಲೆ ತುಂಬಾನೇ ಒಂಥರ ಫೀಲಿಂಗ್ಸ್ ಇರುವಂತದ್ದು, ತುಂಬಾ ಒಂದು ಪ್ರೀತಿ ಇದೆ. ಬಟ್ ಅನಿವಾರ್ಯ ಕಾರಣಗಳಿಂದ ಅಂದ್ರೆ ಫಾರ್ ಸಮ್ ಡ್ಯೂ ಟು ಸಮ್ ರಿಸ್ಟ್ರಿಕ್ಷನ್ಸ್ ಅಥವಾ ಬೌಂಡ್ರೀಸ್ ಈ ಕನೆಕ್ಷನ್ ನ ಅಥವಾ ಈ ಫೀಲಿಂಗ್ಸ್ ನೆಲ್ಲ ನೀವೇ ಒಳಗೆ ಬಚ್ಚಿಟ್ಕೊಳ್ಳುವಂತ ಒಂದು ಪರಿಸ್ಥಿತಿ ಇರುವಂತದ್ದು. ಓಕೆ, ಸೊ ಲೆಟ್ ಸಿ ನಿಮ್ಗೆ ಇವತ್ತು ಏನ್ ಗೈಡೆನ್ಸ್ ಇದೆ ಅಂತ ಚೆಕ್ ಮಾಡಿ ನೋಡೋಣ. ಫೈಲ್ ನಂಬರ್ 1. ಓಕೆ, ಓಕೆ, ಗೈಡೆನ್ಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಾನು ನಿಮ್ಗೆ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡಬೇಕು ಅನ್ನೋದು ಇಷ್ಟಪಡ್ತೀನಿ. ಇಲ್ಲಿ ನಾನು ಬೀಂಗ್ ಅ ಟ್ಯಾರೋ ಕಾರ್ಡ್ ರೀಡರ್, ನಾನು ಕಾರ್ಡ್ಸ್ ಮೂಲಕ ನನಗೆ ಏನ್ ಮೆಸೇಜಸ್ ಬರ್ತಾ ಇದೆ ಅದನ್ನ ನಾನು ನಿಮ್ಮವರೆಗೂ ತಲುಪಿಸೋದಷ್ಟೇ ನನ್ನ ಕೆಲಸ. ಇಲ್ಲಿ ನಾನು ಯಾರನ್ನೂ ಸರಿ ಅಥವಾ ಯಾರನ್ನೂ ತಪ್ಪು ಅಂತಾನು ಹೇಳ್ತಾ ಇಲ್ಲ, ಅಥವಾ ನೀವು ಹೀಗ್ ಮಾಡಿದ್ರೆ ಸರಿ ಹಾಗೆ ಮಾಡಿದ್ರೆ ತಪ್ಪು ಅಂತಾನು ಹೇಳ್ತಾ ಇಲ್ಲ, ಅಥವಾ ನಾನು ಯಾರನ್ನೂ ಜಡ್ಜ್ ಮಾಡ್ತಾ ಇಲ್ಲ, ಇದು ಒಳ್ಳೇದು ಇದು ಕೆಟ್ಟದು ಅನ್ನೋ ತರನೂ. ನನ್ನ ಕೆಲಸ ನಾನು ಏನಿದೆ ಅದನ್ನ ಮಾಡ್ತಾ ಇದ್ದೀನಿ. ಬೀಂಗ್ ಆಸ್ ಐ ಸೆಟ್ ಟ್ಯಾರೋ ಕಾರ್ಡ್ ರೀಡರ್ ಆಗಿ ನನ್ನ ಕಾರ್ಡ್ಸ್ ಏನ್ ಮೆಸೇಜಸ್ ನನಗೆ ಕೊಡ್ತಾ ಇದೆ ಅದನ್ನ ನಿಮಗೆ ತಲುಪಿಸೋ ಅಷ್ಟು ಮಾತ್ರ ನಾನು ಮಾಡ್ತಾ ಇದ್ದೀನಿ. ಸೊ ಅವರವರ ಜೀವನದ ನಿರ್ಧಾರಗಳು ಯಾವಾಗಲೂ ಅವ್ರದ್ದೇ ಆಗಿರುತ್ತೆ ಅಲ್ಟಿಮೇಟ್ ಆಗಿ ಅಂತ ಹೇಳಕ್ ಬಯಸ್ತೀನಿ. ಓಕೆ, ಸೊ ಲೆಟ್ ಸಿ. ಓಕೆ, ಏನ್ ಗೈಡೆನ್ಸ್ ಇದೆ ನಿಮ್ಗೆ ಅನ್ನೋದನ್ನ ಚೆಕ್ ಮಾಡೋಣ. ಗೈಡೆನ್ಸ್ ಇದೆ. ಓಕೆ, ಹ್ಯಾಂಗ್ ಮ್ಯಾನ್, 8 ಆಫ್ Swords and Chariot. Fine. ಓಕೆ, ಸೊ ಇಲ್ಲಿ ಹ್ಯಾಂಗ್ ಮ್ಯಾನ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಒಂಥರ ಸ್ಟಾಗ್ನೆಂಟ್ ಅಂತ ಅನ್ನಿಸ್ತಾ ಇದೆ. ಯಾವುದೋ ಒಂದು ಕನೆಕ್ಷನ್ ಅಲ್ಲಿ ಆಗಿರ್ಬೋದು, ನಿಮ್ ಲೈಫ್ ಅಲ್ಲಿ ಸಾಕಷ್ಟು ಒಂಥರ ತುಂಬಾ ಸ್ಟಕ್ ಆಗಿದೆ, ಎಲ್ಲೂ ಒಂಥರ ಏನು ಪ್ರೋಗ್ರೆಸ್ ಕಾಣ್ತಾ ಇಲ್ಲ ಅನ್ನೋ ತರ ಫೀಲ್ ಆಗ್ತಾ ಇದೆ ನಿಮ್ಗೆ. ಅಂಡ್ ಇಲ್ಲಿ ನೋಡಿ, ಈ ಹ್ಯಾಂಗ್ ಮ್ಯಾನ್ ಕಾರ್ಡ್ ಅಲ್ಲಿ ಈ ವ್ಯಕ್ತಿಯ ಹಿಂದೆ ಈ ಸೂರ್ಯ ಹೇಗಿದೆ ಅಲ್ಲ, ಅದು ಅವ್ರ ಮುಂದೆ ಇಲ್ಲ, ಇಟ್ಸ್ ಆಲ್ ಹಿಡನ್, ಅವ್ರ ಹಿಂದೆ ಇರುವಂತದ್ದು. ಸೊ ಹಾಗಾಗಿ ಸಾಕಷ್ಟು ಉತ್ತರಗಳು ಅಥವಾ ಸಾಕಷ್ಟು ಪ್ರಶ್ನೆಗಳಿಗೆ ನೀವು ಏನು ಉತ್ತರ ಹುಡುಕ್ತಾ ಇದ್ರೆ ಅದೆಲ್ಲ ಇನ್ನೂ ನಿಮ್ಮಿಂದ ಹೈಡ್ ಆಗಿರುವಂತದ್ದು. ಅಂಡ್ ಆಲ್ಸೋ 8 ಆಫ್ ಸ್ಪೋರ್ಟ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಈ ಒಂದೆಲ್ಲ ಒಂದು ಗೊಂದಲಗಳಿಂದ ಎಲ್ಲೋ ಒಂದ್ ಕಡೆ ತುಂಬಾ ಒಂಥರ ಸಾಕಷ್ಟು ಒಂಥರ ಕನ್ಫ್ಯೂಸ್ಡ್ ಆಗಿರುವಂತದ್ದು. ಅಂಡ್ ಎಲ್ಲೋ ಒಂದ್ ಕಡೆ ವಿಕ್ಟಿಮ್ ಮೆಂಟಾಲಿಟಿ. ಓಕೆ, ನನಗೆ ಹೀಗೆ ಯಾಕೆ ಆಗ್ತಾ ಇದೆ, ನನಗೆ ಯಾಕೆಲ್ಲ ಈ ತರ ಕಷ್ಟ, ನಾನು ಎಷ್ಟು ಪ್ರೀತಿ ಕೊಟ್ರು ನನಗೆ ಯಾಕೆ ಮೋಸ ಆಗ್ತಾ ಇದೆ ಅನ್ನೋ ತರ ಒಂದು ವಿಕ್ಟಿಮ್ ಮೆಂಟಾಲಿಟಿ, ಸಾಕಷ್ಟು ನೆಗೆಟಿವ್ ಥಾಟ್ಸ್ ಕೂಡ ನಿಮ್ಮಲ್ಲಿ ಓಡ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಒಂದ್ ಅರ್ಥ ಮಾಡ್ಕೊಳ್ಳಿ, ನಾವ್ ಯಾರಿಗೆ ಆದ್ರೂ ಪ್ರೀತಿ ಕೊಟ್ಟಾಗ, ಅವ್ರಿಗೆ ತುಂಬಾ ಅತಿಯಾಗಿ ಕಾಳಜಿ ಮಾಡಿದಾಗ ಅವ್ರಿಗೆ ಎಲ್ಲೋ ಒಂದ್ ಕಡೆ ನಾವು ತುಂಬಾ ಕಾಳಜಿ ಕೊಟ್ಟು ಪ್ರೀತಿ ಕೊಟ್ಟು ನಮ್ಮನ್ನ ನಾವು ಮರೆಯೋದಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ನಮ್ಮ ಬಗ್ಗೆ ನಾವು ಫೋಕಸ್ ಮಾಡ್ಕೊಳ್ಳೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಟ್ಟಿರ್ತೀವಿ. ಅಂಡ್ ಅಟ್ ಸಮ್ ಪಾಯಿಂಟ್ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ನಮ್ಮನ್ನ ಬಿಟ್ಟು ಹೋಗ್ತಾ ಇದಾರೆ ಅಂತ ಅನ್ಸ್ದಾಗ, ಅಥವಾ ಈ ವ್ಯಕ್ತಿ ನಮ್ಮನ್ನ ಇಗ್ನೋರ್ ಮಾಡ್ತಾ ಇದಾರೆ ಅಂತ ಅನ್ಸ್ದಾಗ ನಮ್ಗೆ ನೋವಾಗುವಂಥದ್ದು ಸಹಜ. ಬಟ್ ಒಂದ್ ಹೇಳಿ, ಯಾರು ಈ ಪ್ರಪಂಚದಲ್ಲಿ ಪರ್ಮನೆಂಟ್ ಆಗಿರ್ತಾರೆ ಅಲ್ವಾ, ಎಲ್ಲಾರನ್ನು ಕೂಡ ಇಲ್ಲಿ ನಾವು ಟೆಂಪ್ರರಿ ಆಗಿ ಇರುವಂತದ್ದು.
ಎಲ್ಲ ಒಂದು ನಮಗೆ ಹೇಗೆ ವಯಸ್ಸು ಆಗ್ತಾ ಇದೆ ಹಾಗೆ ಸಂಬಂಧಗಳಿಗೂ ಕೂಡ ವಯಸ್ಸಾಗ್ತಾ ಹೋಗುತ್ತೆ. ಹೊಸದ್ರಲ್ಲಿ ಚೆನ್ನಾಗಿದ್ದಂತಹ ಸಂಬಂಧಗಳು, ಆ ಖುಷಿ, ಆ ಎಕ್ಸೈಟ್ಮೆಂಟ್ ಸ್ವಲ್ಪ ದಿನಗಳಾಗ್ತಾ ಆಗ್ತಾ ಎಲ್ಲ ಮಾಸ್ತಾ ಹೋಗುತ್ತೆ. ಸೊ ಅದು ಸಹಜವಾಗಿ ನಡೆಯುವಂಥದ್ದು. ಸೊ ಹಾಗಾಗಿ ನಾವು ಯಾರಿಗೆ ಏನೇ ಪ್ರೀತಿ ಕೊಟ್ರು, ಏನೇ ಕಾಳಜಿ ಕೊಟ್ರು ಕೂಡ ಯಾವುದನ್ನು ನಿರೀಕ್ಷೆಗಳಿಟ್ಕೊಳ್ದೆ ಕೊಡೋದು ಉತ್ತಮ ಅಂತ ಅನ್ಸುತ್ತೆ. ನಾವು ಯಾವಾಗ ಒಂದು ಒಳ್ಳೆ ಇಂಟೆನ್ಷನ್ ಇಂದ ಒಬ್ರಿಗೆ ಪ್ರೀತಿ ಕೊಡ್ತೀವಿ ಅಥವಾ ಒಂದು ಒಳ್ಳೆ ಇಂಟೆನ್ಷನ್ ಇಂದ ಯಾವುದೋ ಒಂದು ಕೆಲಸನ ಮಾಡ್ತೀವಿ, ಅದರ ಫಲ ನಮಗೆ 10ರಷ್ಟು ನಮಗೆ ವಾಪಸ್ ಬಂದೇ ಬರುತ್ತೆ. ಬಿಕಾಸ್ ಯೂನಿವರ್ಸ್ ವರ್ಕ್ ಆಗೋದೇ ಹಾಗೆ, ನಾವೇನು ಕೊಡ್ತೀವೋ ಅದು ದುಪ್ಪಟ್ಟಾಗಿ ನಮ್ಮ ಹತ್ರ ಬರುತ್ತೆ. ಸೊ ಹಾಗಾಗಿ ಒಳ್ಳೆದನ್ನೇ ಮಾಡೋಣ, ಆದಷ್ಟು ಒಳ್ಳೆ ಕಡೆನೆ ಗಮನ ಕೊಟ್ಟು ಒಳ್ಳೆ ಆಲೋಚನೆಗಳನ್ನೇ ಮಾಡೋಣ. ಆದಷ್ಟು ಖುಷಿಯಾಗಿರೋಣ, ಖುಷಿನ ಹಂಚ್ಲಿಕ್ಕೆ ಪ್ರಯತ್ನ ಮಾಡೋಣ ಎಲ್ಲರಲ್ಲೂ. ಯಾವುದೇ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದು ಬೇಡ. ಬಿಕಾಸ್ ನಾವು ಯಾವುದನ್ನು ಹೋಗ್ತಾ ತಗೊಂಡು ಹೋಗೋದಿಲ್ಲ. ₹1 ಕಾಯಿನ್ ಕೂಡ ನಮ್ಮ ಜೊತೆ ನಾವು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಜೊತೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಅಂತ ಅಂದ್ರೆ ಅದು ನಮ್ಮ ಕರ್ಮಗಳು ಮಾತ್ರ. ಅಂಡ್ ಆ ಕರ್ಮಗಳು ಒಳ್ಳೇದಾಗಿರ್ಲಿ. ಯಾವುದೇ ಒಂದು ಕರ್ಮ ಮಾಡಬೇಕಾದ್ರೆ ನಮ್ಮ ಇಂಟೆನ್ಷನ್ಸ್ ಯಾವಾಗ್ಲೂ ಒಂದು ಕರೆಕ್ಟ್ ಆಗಿರಬೇಕು. ಇಲ್ಲಿ ಇಂಟೆನ್ಷನ್ ಕರೆಕ್ಟ್ ಅಂತ ಹೇಳಬೇಕು ಅಂತ ಅಂದ್ರೆ ನನ್ನ ಒಂದು ಅಭಿಪ್ರಾಯದಲ್ಲಿ ನಾವು ಮಾಡೋ ಆಕ್ಷನ್ಸ್ ಇಂದ ಒಬ್ರು ಜೀವನಕ್ಕೆ ನೋವಾಗಬಾರ್ದು, ಅಥವಾ ಒಬ್ರು ಕಣ್ಣಲ್ಲಿ ನೀರು ಬರಬಾರ್ದು, ಅಥವಾ ಒಬ್ರಿಗೆ ಮೋಸ ಆಗದಿರೋ ತರ ನಾವು ನೋಡ್ಕೊಂಡ್ರೆ ಸಾಕು. ಯಾವುದಕ್ಕೂ ಭಯ ಪಡೋ ಒಂದು ಅವಶ್ಯಕತೆ ಇರಲ್ಲ ಅಂತ ನನಗೆ ಅನ್ಸುತ್ತೆ ಅಲ್ವಾ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಪೈಲ್ ನಂಬರ್ 2. ಐ ಹೋಪ್ ಪೈಲ್ ನಂಬರ್ 1, ಸಾರಿ, ಐ ಹೋಪ್ ಇದು ನಿಮ್ಗೆ ಇವತ್ತು ರೆಸನೇಟ್ ಆಗಿದೆ ಅಂತ. ಅಂಡ್ ಇದು ನಿಮ್ಗೆ ಏನಾದ್ರು ರೆಸನೇಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಪರ್ಸನಲ್ ರೀಡಿಂಗ್ ಕೂಡ ಬುಕ್ ಮಾಡ್ಕೊಳ್ಬಹುದು ನನ್ನ ಹತ್ರ. ಅಂಡ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಇಂಡಿಕೇಟ್ ಮಾಡಬಹುದು, ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಬಹುದು, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಬಹುದು. ಅಂಡ್ ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ. ಹೆಲೋ ಅಂಡ್ ವೆಲ್ಕಮ್ ಪೈಲ್ ನಂಬರ್ 2. ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಇವತ್ತಿನ ರೀಡಿಂಗ್ ನಲ್ಲಿ ನಾವು ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾರಾದ್ರೂ ಆಗಿರ್ಬೋದು, ದಿಸ್ ಕ್ಯಾನ್ ಬಿ ಎನಿಬಡಿ. ಸೊ ಆ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಏನು ನಿಮ್ಮ ಕಡೆಗೆ ಅಥವಾ ಈ ಕನೆಕ್ಷನ್ ಕಡೆಗೆ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಆದಷ್ಟು ನಾನು ಶಫಲ್ ಮಾಡಬೇಕಾದ್ರೆ ಒಂದು ಶಫಲಿಂಗ್ ಪಾರ್ಟ್ನ ಸ್ಕಿಪ್ ಮಾಡಿದೆ ನೋಡಿ. ಅಂಡ್ ಶಫಲ್ ಮಾಡುವಂಥ ಟೈಮಲ್ಲಿ ಈ ವ್ಯಕ್ತಿ ಬಗ್ಗೆನೇ ಹೆಚ್ಚು ಯೋಚನೆ ಮಾಡ್ತಾ ಇರಿ. ಅವ್ರ ಫೋಟೋ ಇದ್ರೆ ಅವ್ರ ಫೋಟೋನ ನೋಡಿ, ಅಥವಾ ಅವ್ರ ಹೆಸರು ಗೊತ್ತಿದ್ರೆ ಅವ್ರ ಹೆಸರನ್ನ ಹೇಳ್ಕೊಳ್ಳಿ, ಅಥವಾ ಅವ್ರ ಮುಖನ ನಿಮ್ಮ ಮನಸ್ಸಿನಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇರಿ. ಓಕೆ, ಸೊ ಲೆಟ್ಸ್ ಸಿ what are the late night thoughts of this person. ನನ್ನ ಪೈಲ್ ನಂಬರ್ 2 ವ್ಯೂವರ್ಸ್ ಮನಸ್ಸಿನಲ್ಲಿರೋ ವ್ಯಕ್ತಿ ಲೇಟ್ ನೈಟ್ ಥಾಟ್ಸ್ ಏನು. ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ, ಪ್ಲೀಸ್ ಗೈಡ್ ಮೀ. ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿದೆ. ಸೊ ಹಾಗಾಗಿ ಇದು ನೀವು ಯಾವಾಗ ಬೇಕಾದ್ರೂ ನೋಡ್ಬೋದು, ಯಾವಾಗ ನೋಡಿದ್ರು ಕೂಡ ಆ ಟೈಮಲ್ಲಿ ನಿಮ್ಮ ಲೈಫ್ ಸಿಚುವೇಶನ್ಗೆ ಇದು ರೆಸೊನೇಟ್ ಆಗುವಂಥದ್ದು. ಅಂಡ್ ಎಸ್, ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಎಲ್ಲಾದರೂ ರೆಸನೇಟ್ ಆಗಬೇಕು ಅಂತಾನೆ ಇಲ್ಲ, ಅಥವಾ ಯಾವುದು ರೆಸನೇಟ್ ಆಗೋದೇ ಇಲ್ಲ ಅಂತಾನೂ ಏನೂ ಇಲ್ಲ. ಹಾಗಾಗಿ ಯಾವ್ದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನ ಸ್ವೀಕಾರ ಮಾಡಿ, ಯಾವ್ದು ನಿಮಗೆ ರೆಸನೇಟ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಅದನ್ನ ಇಗ್ನೋರ್ ಮಾಡಿ. ಓಕೆ, ಸೊ ದಯವಿಟ್ಟು ಈ ವಿಡಿಯೋನ ವಾಚ್ ಮಾಡಬೇಕಾದ್ರೆ ಆದಷ್ಟು ಓಪನ್ ಮೈಂಡಿಂದ ವಾಚ್ ಮಾಡಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಓಕೆ, ಸೊ 6 of Swords. ಓಕೆ, ಫೈನ್. ಓಕೆ, ಸಿ 6 of Swords ಇರೋದ್ರಿಂದ ಫಸ್ಟ್ ಕಾರ್ಡ್ ಬಂದಿರೋದು 6 of Swords. ಓಕೆ, ಸೊ ಡೆಫಿನೆಟ್ ಆಗಿ ಎಲ್ಲೋ ನಿಮ್ಮಿಬ್ಬರ ಮಧ್ಯೆ ಒಂದು ಡಿಸ್ಟೆನ್ಸ್ ಇರುವಂಥದ್ದು ಅಥವಾ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರುವಂಥದ್ದಂತೂ ಫಾರ್ ಶೋರ್. ಡ್ಯೂ ಟು ಸಮ್ ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಂದ ನಿಮ್ಮಿಬ್ಬರ ಮಧ್ಯೆ ಒಂದು ಸಪರೇಷನ್ ಕ್ರಿಯೇಟ್ ಆಗಿರುವಂಥದ್ದು. ಅಂಡ್ ಇವಾಗ ನಿಮ್ಮಿಬ್ಬರ ಮಧ್ಯೆ ಒಂದು ಡಿಸ್ಟೆನ್ಸ್ ಏನು ಕ್ರಿಯೇಟ್ ಆಗಿದೆ, ಈ ಒಂದು ಟೈಮಲ್ಲಿ ಈ ವ್ಯಕ್ತಿ ಸಾಕಷ್ಟು ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾ ಇರುವಂಥದ್ದು. ಅಂಡ್ ಎಷ್ಟೇ ಡಿಸ್ಟೆನ್ಸ್ ಇದ್ರೂ ಕೂಡ ಈ ವ್ಯಕ್ತಿಗೆ ಒಂಥರ ನಿಮ್ ಕಡೆಗಿರೋ ಒಂದು ಅಟ್ರಾಕ್ಷನ್ ಅಥವಾ ಒಂದು ಪುಲ್ ಏನಿದೆ, ಸೆಳೆತ ಏನಿದೆ, ಅದು ಖಂಡಿತವಾಗ್ಲೂ ಕಡಿಮೆ ಆಗ್ತಾ ಇಲ್ಲ. ಅಂಡ್ ಈ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಏನು ಅಂತ ಹೇಳಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಈ ವ್ಯಕ್ತಿಗೆ ದೇ ಫೀಲ್ ಏನೋ, ಎಷ್ಟೇ ನಮ್ಮಿಬ್ರ ಮಧ್ಯೆ ಡಿಸ್ಟೆನ್ಸ್ ಇರಲಿ, ನನ್ನ ಹಾಗೆ ಪೈಲ್ ನಂಬರ್ 2 ಮಧ್ಯೆ ಎಷ್ಟೇ ಒಂದು ಡಿಸ್ಟೆನ್ಸ್ ಇರಲಿ, ಆ ಡಿಸ್ಟೆನ್ಸ್ ನಮ್ಮಿಬ್ರ ಮೇಲೆ ಅಥವಾ ನಮ್ಮ ಇಬ್ಬರ ಮಧ್ಯೆ ಇರೋಂಥ ಒಂದು ಪ್ರೀತಿನ ಯಾವುದು ಕಮ್ಮಿ ಮಾಡಲ್ಲ ಅನ್ನೋ ಥರ ಈ ಪರ್ಸನ್ಗೆ ಅನ್ಸುತ್ತೆ. ಅಂಡ್ ಆಸ್ ಐ ಸೆಡ್, ಸಾಕಷ್ಟು ವಿಷಯಗಳು ಈ ವ್ಯಕ್ತಿಗೆ ರಿಯಲೈಸ್ ಆಗ್ತಾ ಇರುವಂಥದ್ದು. ಅಂಡ್ ನಿಮ್ಮ ಬಗ್ಗೆ ಸಾಕಷ್ಟು ಅಟ್ರಾಕ್ಷನ್ ಇದೆ, ತುಂಬಾನೇ ಪ್ರೀತಿ ಇರುವಂಥದ್ದು, ಕಾಳಜಿ ಇರುವಂಥದ್ದು ಈ ಪರ್ಸನ್ಗೆ. ಎಲ್ಲೋ ಒಂದ್ ಕಡೆ ಯೂನಿವರ್ಸ್ ಈ ಕನೆಕ್ಷನ್ ಅಲ್ಲಿ ಪರ್ಪಸ್ಫುಲಿ ಒಂದು ಡಿಸ್ಟೆನ್ಸ್ ನ ಕ್ರಿಯೇಟ್ ಮಾಡಿರುವಂಥದ್ದು, ಒಂದು ಸಪರೇಷನ್ ನ ಕ್ರಿಯೇಟ್ ಮಾಡಿರುವಂಥದ್ದು, ತಂದಿರುವಂಥದ್ದು. ಬಿಕಾಸ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಸಾಕಷ್ಟು ಒಂದು ವಿಷಯಗಳು ಈ ಕನೆಕ್ಷನ್ ಬಗ್ಗೆ ಅರ್ಥ ಆಗೋ ಒಂದು ಅವಶ್ಯಕತೆ ಇತ್ತು. ಅಂಡ್ ಅದ್ರ ಸಲುವಾಗಿ ಯೂನಿವರ್ಸ್ ಎಲ್ಲೋ ಒಂದ್ ಕಡೆ ಈ ಒಂದು ಸಪರೇಷನ್ ನಿಮ್ಮಿಬ್ರ ಮಧ್ಯೆ ತಂದಿರುವಂಥದ್ದು. ಅಂಡ್ ಈ ವ್ಯಕ್ತಿಗೆ ಸಾಕಷ್ಟು ರಿಯಲೈಸೇಷನ್ಸ್ ಕೂಡ ಆಗ್ತಾ ಇದೆ.
ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು ಅಥವಾ ಸಪ್ರೇಷನ್ ಅಲ್ಲಿ ಆಗಿರ್ಬೋದು, ಇವ್ರು ಸಾಕಷ್ಟು ವಿಷಯಗಳನ್ನ ತುಂಬಾ ಅನಲೈಸ್ ಮಾಡ್ತಾ ಇದ್ದಾರೆ, ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳ್ತಾ ಇರೋವಂಥದ್ದು. ಸೊ ಇದು ಯಾಕೆ ಈ ತರ ಆಯ್ತು, ನಾನು ಎಲ್ಲಿ ತಪ್ಪು ಮಾಡಿದೆ, ನಾನು ಯಾಕೆ ಈ ತರ ನಡ್ಕೊಂಡೆ, ಅಥವಾ ನಾನು ಏನ್ ಮಾಡಿದ್ರೆ ಸರಿ ಹೋಗ್ತಾ ಇತ್ತು, ಹೀಗೆಲ್ಲ ಒಂದು ಸಾಕಷ್ಟು ಒಂದು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ನಡೀತಾ ಇರುವಂತದ್ದು ಈ ವ್ಯಕ್ತಿಗೆ. ಮೆಜಿಷಿಯನ್, ಓಕೆ, ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ನಾನು ಆಗ್ಲೂ ಕೂಡ ಹೇಳ್ದೆ, ದರ್ ಇಸ್ ಅ ವೆರಿ ಸ್ಟ್ರಾಂಗ್ ಅಟ್ರಾಕ್ಷನ್ ಅಂತ. ಡೆಫಿನೆಟ್ಲಿ ದ ಕಾರ್ಡ್ ಹ್ಯಾಸ್ ಪ್ರೂವ್ಡ್ ಇಟ್ ಅಗೈನ್. ತುಂಬಾನೇ ಒಂದು ಮ್ಯಾಗ್ನೆಟಿಕ್ ಪುಲ್ ಇರುವಂತದ್ದು ನಿಮ್ ಕಡೆಗೆ, ವೆರಿ 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 ಮಚ್ ಅಟ್ರಾಕ್ಷನ್. ಅಂಡ್ ಎಸ್ಪೆಷಲಿ ನೈಟ್ ಟೈಮ್ ಅಲ್ಲಿ ದೇ ಆರ್ ಟ್ರೈಂಗ್ ಟು ಮ್ಯಾನಿಫೆಸ್ಟ್ ಯು. ಓಕೆ, ಡೆಫಿನೆಟ್ಲಿ ದೇ ಆರ್ ಟ್ರೈಂಗ್ ಟು ಮ್ಯಾನಿಫೆಸ್ಟ್ ಯು. ಇಲ್ಲ ಒಂದ್ ಕಡೆ ತುಂಬಾ ಫ್ಯಾಂಟಸೀಸ್ ಇದೆ, ಅಂದ್ರೆ ತುಂಬಾ ಒಂದು ಕನ್ಸುಗಳನ್ನ ಕಾಣ್ತಾ ಇರೋವಂಥದ್ದು, ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇರೋವಂಥದ್ದು, ಅವ್ರ ತಲೆನಲ್ಲೇ ಅವ್ರು ಸಾಕಷ್ಟು ಒಂದು ಫ್ಯಾಂಟಸೀಸ್ ನ ಕ್ರಿಯೇಟ್ ಮಾಡ್ಕೊಳ್ತಾ ಇರೋದು, ಕಥೆಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇರೋವಂಥದ್ದು. ಮೆಜಿಷಿಯನ್ ಅಂದ್ರೆ ಇಲ್ಲಿ ನೋಡಿ, ಈ ವ್ಯಕ್ತಿಯ ತಲೆ ಮೇಲೆ ನೋಡಿ ಒಂದು ಏನ್ ಸಿಂಬಲ್ ಇದೆ, ಅದು ದಟ್ ಈಸ್ ಅನ್ ಇನ್ಫಿನಿಟಿ ಸಿಂಬಲ್, ರೈಟ್? ಇಲ್ಲೊಂದು ಇನ್ಫಿನಿಟಿ ಸಿಂಬಲ್ ಇದೆ. ಸೊ ಹಾಗೆ ಈ ವ್ಯಕ್ತಿ ತಲೆನಲ್ಲೂ ಕೂಡ ಸಾಕಷ್ಟು ಯೋಚನೆಗಳು, ಅದಕ್ಕೆ ಒಂದು ಎಂಡ್ಲೆಸ್ ಥಾಟ್ಸ್ ಅಂತ ಹೇಳ್ತಾರಲ್ಲ, ಅದು ಮುಗಿತಾನೆ ಇಲ್ಲ. ಹೇಗೆ ಇನ್ಫಿನಿಟಿಲಿ ಅದು ಕಂಟಿನ್ಯೂಸ್ ಆಗಿ ಇದಾಗ್ತಾನೆ ಇರುತ್ತೆ ಅಲ್ಲ, ಎಂಡೇ ಅನ್ನೋದಿರಲ್ಲ. ಸೊ ಈ ವ್ಯಕ್ತಿ ತಲೆನಲ್ಲೂ ಕೂಡ ಆ ಥಾಟ್ಸ್ ಎಲ್ಲಾನು ಒಂಥರ ತುಂಬಾ ಒಂದು ಎಂಡ್ ಆಗದೆ ಇರುವಂತಹ ಥಾಟ್ಸ್, ಸಾಕಷ್ಟು ಯೋಚನೆಗಳು ಪದೇ ಪದೇ ನಿಮ್ ಬಗ್ಗೆ ಬರ್ತಾರೆ ಅಂತದ್ದು, ಎಸ್ಪೆಷಲಿ ನೈಟ್ ಟೈಮ್ ನಲ್ಲಿ. ಅಂಡ್ ಡೆಫಿನೆಟ್ಲಿ ಈ ವ್ಯಕ್ತಿ ಎಲ್ಲೋ ಒಂದ್ ಕಡೆ ನಿಮ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ಬಿಕಾಸ್ ಮೆಜಿಷಿಯನ್ ಕಾರ್ಡ್ ಬಂದ್ಬಿಟ್ಟು ಟ್ಯಾರೋನಲ್ಲಿ ಇಟ್ಸ್ ಅ ವೆರಿ ಪವರ್ಫುಲ್ ಕಾರ್ಡ್. ಓಕೆ, ಅಂಡ್ ಈ ನಂಬರ್ ಕೂಡ ನೋಡಿ, ಇಟ್ಸ್ ನಂಬರ್ 1 ಕಾರ್ಡ್. ಓಕೆ, ಸೊ ಖಂಡಿತವಾಗ್ಲೂ ಎಲ್ಲೋ ನೀವು ಕೂಡ ಈ ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅಂಡ್ ಈ ವ್ಯಕ್ತಿ ಕೂಡ ನಿಮ್ಮನ್ನ ಎಲ್ಲೋ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ನೈಟ್ ಟೈಮ್ ಅಲ್ಲಿ ಅಂತ ಅನ್ಸುತ್ತೆ. ಓಕೆ, ಎಸ್, ಬಟ್ ದ ಅಟ್ರಾಕ್ಷನ್ ಈಸ್ ವೆರಿ ಮಚ್, ದ ಪುಲ್ ಈಸ್ ವೆರಿ ಮಚ್, ವೆರಿ ಸ್ಟ್ರಾಂಗ್ ಕನೆಕ್ಷನ್. ಓಕೆ, ಸೊ ಲೆಟ್ಸ್ pull out more cards. ಓಕೆ, ಸೊ 7 of Pentacles. 7 of Pentacles ಇರೋದ್ರಿಂದ ಖಂಡಿತವಾಗ್ಲೂ ಅವ್ರ ಫೋಕಸ್ ಎಲ್ಲ ನಿಮ್ಮ ಮೇಲೆ ಇರುವಂತದ್ದು. ಇವಾಗ ಸಾಕಷ್ಟು ಅವ್ರೇನೋ ಒಂದು ನೈಟ್ ಟೈಮ್, ಐ ಥಿಂಕ್ ದೇ ಆರ್ ಟ್ರೈಂಗ್ ಟು ಡಿಸ್ಟ್ರಾಕ್ಟ್ ದೆಮ್ಸೆಲ್ಸ್. ಓಕೆ, ಏನೋ ಒಂದು ಕೆಲಸ ಮಾಡೋದ್ರಿಂದ ಸಮಥಿಂಗ್ ದೇ ವಾಂಟ್ ಟು ಕ್ರಿಯೇಟ್ ಡ್ಯೂರಿಂಗ್ ನೈಟ್ ಟೈಮ್. ಪ್ರಾಬಬ್ಲಿ ಈ ವ್ಯಕ್ತಿ ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡಬಹುದು, ಏನೋ ಗೊತ್ತಿಲ್ಲ, ಅಥವಾ ಅವರು ರಾತ್ರಿ ಹೊತ್ತ ಕೆಲಸ ಮಾಡೋ ಒಂದು ಪ್ರಯತ್ನ ಮಾಡುವಂತದ್ದು. ಯಾಕೆಂದ್ರೆ ಈ ಒಂದು ಎಂಡ್ಲೆಸ್ ಥಾಟ್ಸ್ ಏನಿದೆ ಅಲ್ಲ, ನಿಮ್ಮ ಮೇಲೆ ಅಷ್ಟೊಂದು ಒಂಥರ ಗಮನ ಆಗಿರ್ಬೋದು, ಫೋಕಸ್ ಆಗಿರ್ಬೋದು, ಒಂಥರ ತುಂಬಾ ಅವ್ರನ್ನ ಒಂಥರ ಹುಚ್ಚಿಡ್ಸೋ ಹಾಗೆ ಮಾಡುವಂಥದ್ದು. ಸೊ ಅದನ್ನೆಲ್ಲ ಒಂದು ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋ ಸಲುವಾಗಿ ಪ್ರಾಬಬ್ಲಿ ವ್ಯಕ್ತಿ ನೈಟ್ ಹೊತ್ತೇನೋ ಕೆಲಸ ಮಾಡಬಹುದು, ಅಥವಾ ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋ ತರ ಸಮಥಿಂಗ್ ದೇ ಕ್ರಿಯೇಟ್, ಮೇ ಬಿ ದೇ ಜರ್ನಲ್, ಏನೋ ಒಂದು ಕೆಲವು ವಿಷಯಗಳನ್ನ ಬರೀಬಹುದು. ಸೊ ಈ ತರ ಏನೋ ಮಾಡಬಹುದು. ಬಟ್ ವಾಟ್ ಎವರ್ ಇಟ್ ಈಸ್, ದರ್ ಫೋಕಸ್ ಇಸ್ ಆಲ್ ಆನ್ ಯು. ಈ ವ್ಯಕ್ತಿ ಹೇಗೆ ಈ ಪೆಂಟಕಲ್ಸ್ಗಳನ್ನೇ ನೋಡ್ತಾ ಇದ್ದಾರೆ ನೋಡಿ, ದಿಟ್ಟಿಸಿ ನೋಡ್ತಾ ಇರುವಂತದ್ದು. ಸೊ ಈ ವ್ಯಕ್ತಿನೂ ಕೂಡ ಅವ್ರು ಎಷ್ಟೇ ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು, ಎಷ್ಟೇ ಅವ್ರ ಅಟೆನ್ಷನ್ ನ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ನಿಮ್ ಫೋಕಸ್ ಎಲ್ಲ ಪದೇ ಪದೇ ನಿಮ್ ಮೇಲೆ ಬರ್ತಾ ಇರುವಂತದ್ದು. ಓಕೆ, ಸೊ 9 of Cups ಇರೋದ್ರಿಂದ ಖಂಡಿತವಾಗ್ಲೂ ಈ ಪರ್ಸನ್ಗೆ ನೀವು ಒಂದು ವಿಶ್ ಫುಲ್ಫಿಲ್ಮೆಂಟ್ ಅನ್ನೋ ತರ, ಅವ್ರು ಕೇಳಿದ್ದನ್ನೆಲ್ಲ ಕೊಡುವ ಶಕ್ತಿ ನಿಮ್ಮಲ್ಲಿದೆ. ಯು ಆರ್ ವೆರಿ ಅಬಂಡೆಂಟ್ ಅನ್ನೋ ತರ ಈ ಪರ್ಸನ್ ಫೀಲ್ ಮಾಡ್ಕೊಳ್ತಾರೆ. ಒಂಥರ ಯು ಆರ್ ಆಲ್ಸೋ ಸಮ್ವನ್, ಅವ್ರಿಗೆ ಒಂದು ಎಮೋಷನಲ್ ಸ್ಟೆಬಿಲಿಟಿನ ಕೊಡ್ತೀರಾ, ಆ ಒಂದು ಎಮೋಷನಲ್ ಬ್ಯಾಲೆನ್ಸ್ ನ ಅವ್ರ ಲೈಫಲ್ಲಿ ತಂದಿದ್ದೀರಾ ಅನ್ನೋ ತರ. ಅಂಡ್ ಆಲ್ಸೋ ಒಂಥರ ದೇ ವಾಂಟ್ ಟು ಹ್ಯಾವ್ ದಿಸ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್, ನಿಮ್ ಜೊತೆ ಒಂದು ಮ್ಯಾರೇಜ್ ಮೆಟೀರಿಯಲ್ ತರ ಅನ್ನೋ ತರ ಫೀಲ್ ಆಗುತ್ತೆ ಅವ್ರಿಗೆ. ಅಂಡ್ ಆಲ್ಸೋ ಟವರ್ ಅಲಾಂಗ್ ವಿತ್ ದ ಏಸ್ ಆಫ್ ಕಪ್ಸ್. ಓಕೆ, ಡೆಫಿನೆಟ್ಲಿ ಸಮಥಿಂಗ್ ಇಸ್ ಹ್ಯಾಪನಿಂಗ್ ವಿತ್ ದಿಸ್ ಪರ್ಸನ್. ಓಕೆ, ನೋಡಿ ಈ ಟವರ್ ಇದರಲ್ಲಿ ಹೇಗೆ ಇಲ್ಲಿ ಬೆಂಕಿ ಬಿದ್ದಿದೆ, ಎಲ್ಲ ಈ ವ್ಯಕ್ತಿಗಳ ಕೆಳಗಡೆ ಬೀಳ್ತಾ ಇರೋವಂಥದ್ದು. ಸಮ್ವೇರ್ ಈ ಪರ್ಸನ್ಗಳು ದೇ ಆರ್ ರಿಯಲೈಸಿಂಗ್, ಪ್ರಾಬಬ್ಲಿ ವ್ಯಕ್ತಿ ತುಂಬಾ ಒಂದು ಈಗೋಯಿಸ್ಟಿಕ್ ಪರ್ಸನ್ ಅಂತ ಅನ್ಸುತ್ತೆ. ಅವರು ತಲೆನ ಯೂಸ್ ಮಾಡಿ ಎಲ್ಲಾ ಡಿಸಿಷನ್ ನಿರ್ಧಾರಗಳನ್ನು ತಗೊಳ್ಳುವಂತಹ ಪರ್ಸನ್ ಅಂತ. ಅಂದ್ರೆ ಪ್ರತಿಯೊಂದನ್ನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂತವ್ರು, ತುಂಬಾ ಲಾಜಿಕ್ ನ ಯೂಸ್ ಮಾಡುವಂತವ್ರು ಅವ್ರ ಲೈಫ್ ಅಲ್ಲಿ. ಬಟ್ ನಾವ್ ದ ಸಿಚುಯೇಷನ್ಸ್ ಆರ್ ಚೇಂಜಿಂಗ್. ಇಲ್ಲ ಒಂದ್ ಕಡೆ ಆ ಈಗೋ, ಆ ಪ್ರೈಡ್ ಎಲ್ಲಾನು ಸಮ್ವೇರ್ ಇಟ್ಸ್ ಆಲ್ ಶೇಕಿಂಗ್ ಅಪ್, ಇಟ್ಸ್ ಆಲ್ ಬ್ರೇಕಿಂಗ್ ಡೌನ್. ಓಕೆ, ವಿತ್ ದ ಟವರ್ ಅಂಡ್ ಆಲ್ಸೋ ವಿತ್ ದ ಏಸ್ ಆಫ್ ಕಪ್ಸ್, ಡೆಫಿನೆಟ್ಲಿ ದೇ ಆರ್ ರಿಯಲೈಸಿಂಗ್ ದೇ ಹ್ಯಾವ್ ಲಾಟ್ ಆಫ್ ಲವ್ ಟುವರ್ಡ್ಸ್ ಯು. ನಿಮ್ ಕಡೆ ತುಂಬಾ ಪ್ರೀತಿ ಇರುವಂತದ್ದು ರಿಯಲೈಸ್ ಆಗ್ತಾ ಇದೆ ಅವ್ರಿಗೆ. ಅಂಡ್ ದೇ ಫೀಲ್ ಓಕೆ, ಯು ಆರ್ ದ ಒನ್, ಸಮಥಿಂಗ್ ಅವ್ರ ಲೈಫ್ ಟೈಮ್ ಎಲ್ಲ ನಿಮ್ ಜೊತೆನೆ ಸ್ಪೆಂಡ್ ಮಾಡಿದ್ರೆ ಅನ್ನೋ ಒಂದು ಫೀಲಿಂಗ್, ಇಲ್ಲ ಒಂದು ಹೊಸ ಬಿಗಿನಿಂಗ್ ನಿಮ್ ಜೊತೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಫೀಲಿಂಗ್ ಕೂಡ ಅವರಲ್ಲಿ ಬರ್ತಾ ಇರುವಂತದ್ದು. ಸೊ ಏಸ್ ಆಫ್ ಕಪ್ಸ್ ಇರೋದ್ರಿಂದ ಇಲ್ಲಿ ಹೇಗೆ ಈ ಕಪ್ಪಿಂದ ಎಲ್ಲ ಹೊರಗಡೆ ಪೋರ್ ಆಗ್ತಾ ಇದೆ ನೋಡಿ, ಎಲ್ಲ ಹೊರಗಡೆ ಚೆಲ್ತಾ ಇದೆ. ಓಕೆ, ಸೊ ಎಲ್ಲ ಉಕ್ಕಿ ಹರಿಯೋದು ಅಂತಾರಲ್ವಾ. ಸೊ ಹಾಗೆ ನೈಟ್ ಟೈಮ್ ಅಲ್ಲಿ ಸ್ಪೆಷಲಿ ಈ ಪರ್ಸನ್ಗೆ ನಿಮ್ಮೇಲಿರೋ ಒಂದು ಪ್ರೀತಿ ತುಂಬಾ ಒಂಥರ ಅದು ಉಕ್ಕಿ ಹರಿಯುತ್ತೆ ಅಂತಾರಲ್ಲ. ಸೊ ಹಾಗೆ ಇದೆಲ್ಲ ನೋಡಿ, ಇಲ್ಲಿ ಎಲ್ಲ ಚೆಲ್ಲಿ ಇಲ್ಲೊಂದು ನದಿ ಆಗಿ ಹರಿತಾ ಇದೆ ಅಲ್ವಾ. ಸೊ ಸಮ್ವೇರ್ ಈ ಪರ್ಸನ್ ಕೂಡ ನಿಮ್ ಬಗ್ಗೆ ಅವ್ರಿಗೆ ಎಷ್ಟೇ ಡಿಸ್ಟೆನ್ಸ್ ಇರಬಹುದು, ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಬಟ್ ಆ ಪ್ರೀತಿ, ಆ ಕಾಳಜಿ ಏನಿದೆ ನಿಮ್ ಮೇಲೆ, ಅದು ಇವ್ರಿಗೆ ಕಡಿಮೆ ಆಗ್ತಾ ಇಲ್ಲ, ಇನ್ನು ಜಾಸ್ತಿ ಆಗ್ತಾ ಇದೆ. ಸ್ಪೆಷಲಿ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು ಅಂಡ್ ಡ್ಯೂರಿಂಗ್ ನೈಟ್ ಟೈಮ್.
ಸೊ ಇಲ್ಲಿ ನೋಡಿ ಇಲ್ಲಿ ಒಂದು ಪ್ಲಸ್ ಸಿಂಬಲ್ ನಿಮಗೆ ಕಾಣಿಸ್ತಾ ಇದೆಯಾ? ಐ ಹೋಪ್ ನಿಮಗೆ ಇದು ಕಾಣಿಸುತ್ತೆ ಅಂತ. ಓಕೆ, ಸೊ ಇಲ್ಲಿ ಪ್ಲಸ್ ಸಿಂಬಲ್ ಇರೋದ್ರಿಂದ ವಾಟ್ ಡಸ್ ಪ್ಲಸ್ ಇಂಡಿಕೇಟ್ಸ್? ಆಲ್ವೇಸ್ ಒಂದು ಅಡಿಷನ್ ಅಲ್ವಾ? ಸೊ ಅದಿನ್ನು ಆಡ್ ಆಗ್ತಾನೆ ಹೋಗ್ತಾ ಇದೆ ಹೊರತು ಪ್ರೀತಿ ಕಮ್ಮಿ ಆಗ್ತಾ ಇಲ್ಲ ನಿಮ್ಮ ಮೇಲೆ. ಅಂಡ್ ಆಲ್ಸೋ ಏಸ್ ಆಫ್ ಕಪ್ಸ್ ಅಲಾಂಗ್ ವಿತ್ ದ ಮೆಜಿಷಿಯನ್ ಕಾರ್ಡ್. ಓಕೆ, ಸೊ ಡೆಫಿನೆಟ್ ಆಗಿ ಈ ಪರ್ಸನ್ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು, ಯೂಶಲ್ ಆಗಿ ನಮ್ಮ ಲೈಫಲ್ಲಿ ಇನ್ ಜನರಲ್ ಆಗೂ ಕೂಡ ನಾವು ಯಾವಾಗ್ಲೂ ಯಾರನ್ನ ಒಬ್ರನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ, ಅಂದ್ರೆ ನಮ್ಮ ಜೀವನದಲ್ಲಿ ಬರುವಂತ ಪರ್ಸನ್ ಈ ತರ ಇರಬೇಕು, ಅವ್ರು ಹೀಗಿರ್ಬೇಕು, ಈ ಒಂದು ಈ ತರ ಒಂದು ಲುಕ್ ವೈಸ್ ಅಲ್ಲಿ ಹಿಂಗಿರ್ಬೇಕು, ಏನೇನೋ ಈ ತರ ಸಾಕಷ್ಟು ನಿರೀಕ್ಷೆಗಳಿರುತ್ತೆ ಅಲ್ವಾ? ಸೊ ಹಾಗೆ ಈ ಪರ್ಸನ್ಗೂ ಅವೆಲ್ಲ ನಿರೀಕ್ಷೆಗಳಿತ್ತು. ಅಂಡ್ ದ ಮೊಮೆಂಟ್ ಯು ಕೇಮ್ ಇನ್ ಟು ದರ್ ಲೈಫ್, ನೀವು ಯಾವಾಗ ಅವ್ರ ಲೈಫಲ್ಲಿ ಬಂದ್ರಿ, ಇದು ಒಂಥರ ಪರ್ಫೆಕ್ಟ್ ಮ್ಯಾಚ್ ಅವ್ರಿಗೆ ಅನ್ನೋ ತರ ಫೀಲ್ ಆಗಿರುವಂತದ್ದು. ಓಕೆ, ಅಂಡ್ ಆಲ್ಸೋ ಐ ಡೂ ಫೀಲ್ ವಿತ್ ದ 9 ಆಫ್ ಕಪ್ಸ್, ನಾನು ಹೇಳ್ದೆ ಅಲ್ವಾ, ಅವ್ರಿಗೆಲ್ಲ ಒಂಥರ ನೀವು ಅವ್ರಿಗೆ ಎಲ್ಲ ಒಂದು ಕೊಡುವಂತ ಕೆಪಾಸಿಟಿ ಇದೆ. ಅಂದ್ರೆ ಎಲ್ಲ ಎಮೋಷನಲ್ ಸ್ಟೆಬಿಲಿಟಿ, ಆ ಒಂದು ಕಾಳಜಿ, ಪ್ರೀತಿ, ಕನ್ಸರ್ನ್ ಎಲ್ಲಾನು ಕೊಡೋ ಶಕ್ತಿ ನಿಮ್ಮಲ್ಲಿ ಇದೆ ಅನ್ನೋದು ಈ ಪರ್ಸನ್ಗೆ. ಓಕೆ, ಸೊ ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್ ಆಲ್ಸೋ ಅಂಡ್ ಸಿ. ಸ್ಟಾರ್ ಕಾರ್ಡ್. ಓಕೆ, ಸೊ ಸ್ಟಾರ್ ಕಾರ್ಡ್ ನಾನು ಹೇಳ್ದಂಗೆನೆ ಸಿ ಸ್ಟಾರ್ ಕಾರ್ಡ್ ಅಲಾಂಗ್ ವಿತ್ ದ ಏಸ್ ಆಫ್ ಕಪ್ಸ್. ಓಕೆ, ಅಂಡ್ ಅಲಾಂಗ್ ವಿತ್ ದ 9 ಆಫ್ ಕಪ್ಸ್. ಸೊ ಡೆಫಿನೆಟ್ ಆಗಿ ಈ ವಿಷ್ಟು ಕಾಂಬಿನೇಷನ್ ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ಸೊ ಈ ಪರ್ಸನ್ ದೃಷ್ಟಿನಲ್ಲಿ ಖಂಡಿತವಾಗ್ಲೂ ನೀವು ಅವರ ಲೈಫಲ್ಲಿ ಒಂದು ವಿಶ್ ಫುಲ್ಫಿಲ್ಮೆಂಟ್ ಮಾಡುವಂತ ಒಂದು ಪರ್ಸನ್. ಸೊ ಬೇಸಿಕಲಿ ಈ ಕಾಂಬಿನೇಷನ್ ಬರೋದೇ ಒಂದು ವಿಶ್ ಫುಲ್ಫಿಲ್ಮೆಂಟ್ ನ ಇಂಡಿಕೇಟ್ ಮಾಡೋದಕ್ಕೆ. ಅಂಡ್ ವಿತ್ ದ ಸ್ಟಾರ್ ಕಾರ್ಡ್ ಅವ್ರಿಗೆ ಲಾಟ್ ಆಫ್ ಅಟ್ರಾಕ್ಷನ್ ಇದೆ ನಿಮ್ಮ ಮೇಲೆ, ಲಾಟ್ ಆಫ್ ಪ್ಯಾಷನ್ ಇದೆ. ಅಂಡ್ ವಿತ್ ದ 9 ಆಫ್ ಕಪ್ಸ್ ಡೆಫಿನೆಟ್ಲಿ ದೇ ವಾಂಟ್ ಟು ಹ್ಯಾವ್ ಅ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ವಿತ್ ಯು. ಓಕೆ, ಸೊ ಇದೆಲ್ಲಾನು ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಆಗಿ ಮುಂದೆ ಹೊರೀಲಿ ಅನ್ನೋದು ಅವರ ಒಂದು ಇಚ್ಛೆ. ಓಕೆ, ಸೊ ಪೇಜ್ ಆಫ್ ಸ್ಪೋರ್ಟ್ಸ್. ಐ ಫೀಲ್ ಈ ಪರ್ಸನ್ ಎಲ್ಲೋ ಒಂದ್ ಕಡೆ ನಿಮ್ ಬಗ್ಗೆ ಅವ್ರ ದೇ ಆರ್ ಟಾಕಿಂಗ್ ಟು ಸಮ್ ಒನ್ ಅಬೌಟ್ ಯು ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ದೇ ಆರ್ ಚೆಕಿಂಗ್ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನು ಕೂಡ ಚೆಕ್ ಮಾಡುವಂಥದ್ದು. ಅಂದ್ರೆ ನಿಮ್ಮ ಪ್ರೊಫೈಲ್ ಪಿಕ್ಚರ್ನ ಪದೇ ಪದೇ ನೋಡುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಅಕೌಂಟ್ ಅಲ್ಲಿ ನೀವೇನು ಆಕ್ಟಿವಿಟೀಸ್ ಅಪ್ಡೇಟ್ ಮಾಡ್ತಾ ಇದ್ದೀರಾ ಅದನ್ನ ಚೆಕ್ ಮಾಡುವಂಥದ್ದಾಗಿರ್ಬಹುದು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿಲ್ಲ ಅಂತ ಅಂದ್ರೆ ಸಪೋಸ್ ಖಂಡಿತವಾಗ್ಲೂ ಯಾವ್ದೋ ಒಂದು ಅವ್ರ ಬೆಸ್ಟ್ ಫ್ರೆಂಡ್ ಅಥವಾ ಅವ್ರ ಕ್ಲೋಸ್ ಫ್ರೆಂಡ್ ಜೊತೆ ನಿಮ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರುವಂತದ್ದು. ದಟ್ ನೋಡು, ಫೈಲ್ ನಂಬರ್ 2 ಈ ತರ ಒಬ್ಬ ವ್ಯಕ್ತಿ ಇದ್ದಾರೆ, ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದ್ದಾರೆ. ಅಂಡ್ ಆಲ್ಸೋ ಐ ಡೂ ಫೀಲ್ ಯು ಆರ್ ಅ ವೆರಿ ಬ್ಯೂಟಿಫುಲ್ ಪರ್ಸನ್ ಬಿಕಾಸ್ ಸ್ಟಾರ್ ಕಾರ್ಡ್ ಇದೆ ಅಲ್ವಾ? ಸೊ ಸ್ಟಾರ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ ಆಗಿ ಯು ಆರ್ ಅ ವೆರಿ ಬ್ಯೂಟಿಫುಲ್ ಅಂಡ್ ವೆರಿ ಚಾರ್ಮಿಂಗ್ ಕರಿಸ್ಮ್ಯಾಟಿಕ್ ಪರ್ಸನ್ ಅಂತ ಅನ್ಸುತ್ತೆ. ಸೊ ಇಲ್ಲ ಒಂದ್ ಕಡೆ ಅವರು ತುಂಬಾ ಒಂಥರ ನಿಮ್ಮನ್ನ ಇಷ್ಟಪಟ್ಟಿರುವಂತದ್ದು. ಸೊ ಹಾಗಾಗಿ ನಿಮ್ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಕೂಡ ಮಾಡ್ತಾ ಇದ್ದಾರೆ ಅವರು. ದಟ್ ಫೈಲ್ ನಂಬರ್ 2 ಬಗ್ಗೆ ನನಗೆ ತುಂಬಾ ಪ್ರೀತಿ ಇದೆ, ಹಿ ಆರ್ ಶಿ ಇಸ್ ಸಚ್ ಅ ವೆರಿ ಬ್ಯೂಟಿಫುಲ್ ಸೋಲ್ ಅನ್ನೋ ತರ ಎಲ್ಲ ಯಾವ್ದೋ ವ್ಯಕ್ತಿ ಜೊತೆನೂ ಕೂಡ ನಿಮ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸ್ಟಾರ್ ಕಾರ್ಡ್ ಇರೋದ್ರಿಂದ ದೇ ಡೂ ಫೀಲ್ ಯು ಆರ್ ವೆರಿ ಅಬಂಡೆಂಟ್, ವೆರಿ ಬ್ಯೂಟಿಫುಲ್ ಅನ್ನೋ ತರ. ಓಕೆ, ಸೊ ಸ್ಟಾರ್ಸ್ ಅಂದ್ರೆ ಏನು ಆಕ್ಚುಲಿ? ನಾವು ನೈಟ್ ಹೊತ್ತು ನಿಂತ್ಕೊಂಡು ನೋಡಿದ್ರೆ ಅದು ಒಂಥರ ಪಳಪಳ ಹೊಳಿತಾ ಇರುತ್ತೆ ಅಲ್ವಾ? ಬಟ್ ನಮ್ ಕೈಗೆ ಸಿಗೋದಿಲ್ಲ. ಅದು ಈ ವ್ಯಕ್ತಿಗೂ ಕೂಡ ಹಾಗೇನೆ ನಿಮ್ನ ನೋಡಿದ್ರೆ ಯು ಆರ್ ವೆರಿ ಬ್ಯೂಟಿಫುಲ್, ವೆರಿ ಬ್ರೈಟ್, ವೆರಿ ಅಬಂಡೆಂಟ್ ಅನ್ನೋ ತರ ಫೀಲ್ ಆಗುತ್ತೆ. ಇನ್ನೊಂದೆರಡು ಕಾರ್ಡ್ಸ್ ನ ಪುಲ್ ಔಟ್ ಮಾಡಿ ಇವ್ರ ಕರೆಂಟ್ ಎನರ್ಜೀಸ್ ಏನು, ಇವ್ರ ಲೇಟ್ ನೈಟ್ ಥಾಟ್ಸ್ ಏನು ಅನ್ನೋದನ್ನ ಇನ್ನೂ ಒಂದಷ್ಟು ಒಂದೆರಡು ಕಾರ್ಡ್ ನ ಪುಲ್ ಔಟ್ ಮಾಡಿ ನಾವು ಚೆಕ್ ಮಾಡಿ ನೋಡೋಣ. ಓಕೆ, ಟೆಂಪರೆನ್ಸ್. ಓಕೆ, ಏಸ್ ಆಫ್ ವಾಂಡ್ಸ್, ಲವರ್ಸ್. ಓಕೆ, ಓ ನೈಸ್, ಲವರ್ಸ್ ಕಾರ್ಡ್ ಇಸ್ ಹಿಯರ್. ವಾವ್, ವಂಡರ್ಫುಲ್. ಸಿ ಟೆಂಪರೆನ್ಸ್ ಇದೆ. ಓಕೆ, ಸೊ ಟೆಂಪರೆನ್ಸ್ ಇರೋದ್ರಿಂದ ಈ ಒಂದು ಕಾರ್ಡ್ ಅಲ್ಲಿ ನೋಡಿ, ಇಟ್ಸ್ ಅನ್ ಏಂಜಲ್, ರೈಟ್? ಇಲ್ಲಿ ಒಂದು ಏಂಜಲ್ ಇರುವಂತದ್ದು. ಓಕೆ, ಸೊ ಈ ಪರ್ಸನ್ಗೂ ಒಂಥರ ಹಿಂಗ್ ಫೀಲ್ ಆಗುತ್ತೆ ಅಂದ್ರೆ ಯು ಆರ್ ಲೈಕ್ ಅನ್ ಏಂಜಲ್ ಅನ್ನೋ ತರ. ಯು ಆರ್ ಸಚ್ ಅ ಪ್ಯೂರ್ ಸೋಲ್, ಸಚ್ ಅ ಬ್ಯೂಟಿಫುಲ್ ಸೋಲ್, ಸಚ್ ಅನ್ ಏಂಜಲಿಕ್ ಸೋಲ್ ಅನ್ನೋ ತರ ಈ ಪರ್ಸನ್ಗೆ. ಅಂಡ್ ಸಮ್ವೇರ್ ದೇ ಫೀಲ್ ನೀವು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಾ ಲೈಫ್ ಅಲ್ಲಿ ಪ್ರತಿಯೊಂದನ್ನು. ಮೇ ಬಿ ನಿಮ್ಮ ಕೆಲಸಗಳು, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ನಿಮ್ಮ ಫಿನಾನ್ಸಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದು ಈ ಪರ್ಸನ್ ಒಪಿನಿಯನ್. ಅಂಡ್ ಆಲ್ಸೋ ವಿತ್ ದ ಏಸ್ ಆಫ್ ವಾಂಡ್ಸ್. ಸಿ ಏಸ್ ಆಫ್ ವಾಂಡ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ಸ್ ಒಂಥರ ನಿಮ್ಮಿಬ್ರಿಗೂ ಒಂದು ಡೀಪ್ ಕನೆಕ್ಷನ್ ಇದೆ ಅನ್ನೋ ತರ ಫೀಲ್ ಆಗುತ್ತೆ. ಓಕೆ, ಸೊ ವೆರಿ ಡೀಪ್ ಕನೆಕ್ಷನ್. ತುಂಬಾ ಒಂಥರ ನಿಮ್ಮ ಥಾಟ್ ಪ್ರೊಸೆಸ್ಗಳಾಗಿರ್ಬೋದು ಅಥವಾ ನಿಮ್ಮ ಚಾಯ್ಸಸ್ ಆಗಿರ್ಬೋದು, ಇವೆಲ್ಲ ತುಂಬಾ ಈಸಿಯಾಗಿ ರೆಸೊನೇಟ್ ಆಗುತ್ತೆ. ಅಂದ್ರೆ ಈ ವ್ಯಕ್ತಿ ಹೇಗೆ ಯೋಚನೆ ಮಾಡ್ತಾರೆ, ಅವರ ಥಾಟ್ ಪ್ರೊಸೆಸ್ಗಳು, ಹಾಗೆ ನೀವು ಹೇಗೆ ಯೋಚನೆ ಮಾಡ್ತೀರಾ, ನಿಮ್ ಥಾಟ್ ಪ್ರೊಸೆಸ್ಗಳು, ಇವೆಲ್ಲ ಈಸಿಯಾಗಿ ಅಲೈನ್ ಆಗುವಂತದ್ದು, ತುಂಬಾ ಈಸಿಯಾಗಿ ರೆಸೊನೇಟ್ ಆಗುವಂತದ್ದು. ಸಮ್ವೇರ್ ಹಿ ಆರ್ ಶಿ ಫೀಲ್ಸ್ ಒಂಥರ ಯು ಆರ್ ಸಮ್ವೇರ್ ಒಂಥರ ಡೀಪ್ಲಿ ಕನೆಕ್ಟೆಡ್, ಯು ಬೋತ್ ಆರ್ ಡೀಪ್ಲಿ ಕನೆಕ್ಟೆಡ್ ವಿತ್ ಈಚ್ ಅದರ್ ಅನ್ನೋ ತರ.
ಅಂಡ್ ಆಲ್ಸೋ ದಟ್ ಕ್ಲಾರಿಫೈಸ್ ಲವರ್ಸ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ದಿಸ್ ಇಸ್ ಕ್ಲಾರಿಫೈಂಗ್ ಏಸ್ ಆಫ್ ವಾಂಡ್ಸ್. ಓಕೆ, ಸೊ ಲವರ್ಸ್ ಕಾರ್ಡ್ ಇರೋದ್ರಿಂದ ಇದು ಇಟ್ಸ್ ಅನ್ ಸೋಲ್ ಕನೆಕ್ಷನ್ ಅನ್ನೋ ತರ. ಅಂಡ್ ಐ ಡೂ ಫೀಲ್ ಇಟ್ಸ್ ಸಮಥಿಂಗ್ ವಿಚ್ ಇಸ್ ಸೋಲ್ಸ್ ಕನೆಕ್ಟ್ ಆಗಿರುವಂತ ಒಂದು ಕನೆಕ್ಷನ್ ಅನ್ನೋ ತರ. ಬಿಕಾಸ್ ಈ ಲವರ್ಸ್ ಕಾರ್ಡ್ ಅಲ್ಲಿ ಈ ಏಂಜಲ್ ನೋಡಿ ಹೇಗೆ ಇವರಿಬ್ಬರನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಗಾರ್ಡ್ ಮಾಡ್ತಾ ಇರುವಂತದ್ದು. ಓಕೆ, ಸೊ ಸಮ್ವೇರ್ ಐ ಡೂ ಫೀಲ್ ನಿಮ್ಮಿಬ್ರು ಕನೆಕ್ಷನ್ ಕೂಡ ಸಮ್ ಏಂಜಲಿಕ್ ಅಥವಾ ಒಂದು ಡಿವೈನ್ ಪ್ರೊಟೆಕ್ಷನ್ ಇರುವಂತದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಡೆಫಿನೆಟ್ಲಿ ಯುವರ್ ಸೋಲ್ಸ್ ಆರ್ ಕನೆಕ್ಟೆಡ್. ಓಕೆ, ಅಂಡ್ ಆಲ್ಸೋ ವಿತ್ ತ್ರೀ ಆಫ್ ಕಪ್ಸ್ ಅಂತ ಇರೋದ್ರಿಂದ ಪ್ರಾಬಬ್ಲಿ ನೀವಿಬ್ರು ಒಂದೇ ವರ್ಕ್ ಸ್ಪೇಸ್ ಅಲ್ಲಿ ಇರಬಹುದು. ಮೇ ಬಿ ಇಫ್ ಯು ಆರ್ ವರ್ಕಿಂಗ್ ಇನ್ ದ ಸೇಮ್ ಕಂಪನಿ, ಒಂದೇ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ರೆ ಮೇ ಬಿ ಒಂದೇ ಟೀಮ್ ಅಲ್ಲಿ ನೀವಿಬ್ರು ಕೆಲಸ ಮಾಡ್ತಾ ಇರೋದು, ಯಾವುದೋ ಒಂದು ಪ್ರಾಜೆಕ್ಟ್ ವಿಷಯವಾಗಿ ಎಲ್ಲೋ ಇರಬಹುದು, ಅಥವಾ ಇಬ್ರು ಮ್ಯೂಚುವಲ್ ಫ್ರೆಂಡ್ಸ್ ಮೂಲಕ ಕನೆಕ್ಟ್ ಆಗಿರುವಂತದ್ದು ಇರಬಹುದು, ಅಥವಾ ನಿಮ್ ಫ್ರೆಂಡ್ಸ್ ಈ ವ್ಯಕ್ತಿಗೆ ಗೊತ್ತಿರೋದು ಇರಬಹುದು, ಅಥವಾ ಈ ವ್ಯಕ್ತಿಯ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರುವಂತದ್ದು. ಸೊ ಈ ತರ ಸಮಥಿಂಗ್ ರಿಲೇಟೆಡ್ ಟು ಅ ಗ್ರೂಪ್, ಅ ಕಮ್ಯುನಿಟಿ ಅನ್ನೋ ತರ. ಸೊ ಡೆಫಿನೆಟ್ಲಿ ಯು ಬೋತ್ ಆರ್ ಕನೆಕ್ಟೆಡ್ ವಿತ್ ಕಾಮನ್ ಗ್ರೂಪ್ ಅನ್ನೋ ತರ ಅನಿಸ್ತಾ ಇದೆ. ಅಂಡ್ ಆಲ್ಸೋ ವಿತ್ ಫೈವ್ ಆಫ್ ಪೆಂಟಕಲ್ಸ್. ಓಕೆ, ಸೊ ಫೈವ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ಈ ಪರ್ಸನ್ಗೆ ಸಮ್ವೇರ್ ದೇ ಫೀಲ್ ಇನ್ಸೆಕ್ಯೂರ್ ಅಬೌಟ್ ದಿಸ್ ಕನೆಕ್ಷನ್. ಯಾಕೆ ಗೊತ್ತಾ? ದೇ ಫೀಲ್ ಯು ಆರ್ ವೆರಿ ಅಬಂಡೆಂಟ್, ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ರ, ಯು ಆರ್ ವೆರಿ ಅಬಂಡೆಂಟ್, ಒಂಥರ ವೆರಿ ಪ್ಯೂರ್ ಅನ್ನೋ ತರ. ಅಂಡ್ ಆಲ್ಸೋ ದಿಸ್ ಪರ್ಸನ್ ಫೀಲ್ಸ್ ಒಂಥರ ಇದು ಲಾಟ್ ಆಫ್ ಕಾಂಪಿಟೇಷನ್ ಇಸ್ ದೇರ್ ಅನ್ನೋ ತರ. ಅಂದ್ರೆ ನಿಮ್ ಹಿಂದೆ ಈ ವ್ಯಕ್ತಿ ಒಬ್ಬರೇ ಅಲ್ಲ, ಸಾಕಷ್ಟು ಅದರ್ ಜನನು ಸಾಕಷ್ಟು ಬೇರೆ ವ್ಯಕ್ತಿಗಳನ್ನು ಕೂಡ ನಿಮ್ ಹಿಂದೆ ಬಿದ್ದಿದ್ದಾರೆ ಅನ್ನೋ ತರ ಈ ಪರ್ಸನ್ಗೆ. ಅಂಡ್ ದೇ ಫೀಲ್ ಓಕೆ, ನಾನೇನಾದ್ರೂ ಪೈಲ್ ನಂಬರ್ 2 ನ ಪಡ್ಕೊಳ್ಬೇಕು ಅಂತಂದ್ರೆ ಐ ಹ್ಯಾವ್ ಟು ಫೇಸ್ ಲಾಟ್ ಆಫ್ ಕಾಂಪಿಟೇಷನ್ ಅನ್ನೋ ತರ ಈ ಪರ್ಸನ್ಗೆ ಫೀಲ್ ಆಗುತ್ತೆ. ಅಂಡ್ ಆಲ್ಸೋ ಸಮ್ವೇರ್ ಇಟ್ಸ್ ಮೇಕಿಂಗ್ ದೆಮ್ ಫೀಲ್ ಇನ್ಸೆಕ್ಯೂರ್, ಎಲ್ಲೋ ಒಂಥರ ಈ ಕನೆಕ್ಷನ್ ಆಗುತ್ತೋ ಇಲ್ವೋ, ಮುಂದುವರಿಯುತ್ತೋ ಇಲ್ವೋ ಅನ್ನೋ ತರ ಫೀಲ್ ಮಾಡ್ಕೊಳ್ತಾರೆ. ಓಕೆ, ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಪೈಲ್ ನಂಬರ್ 2. ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿದೆ ಅಂತ. ನಿಮ್ಗೇನಾದ್ರು ಈ ರೀಡಿಂಗ್ ರೆಸನೇಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಪರ್ಸನಲ್ ರೀಡಿಂಗ್ ಕೂಡ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಇಂಡಿಕೇಟ್ ಮಾಡಬಹುದು, ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಬಹುದು, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಬಹುದು. ಅಂಡ್ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ.